ಧನ್ಯವಾದಗಳು ಸತೀಶ್ ಮಣಿಪಾಲ್ ಅವರೇ. ದಿನದ ಮೊದಲ ಕ್ವಾಲಿಫೈಯರ್ ಪಂದ್ಯಾಟ. ಒಂದೆಡೆ SBF ಕಣಂಚಾರು, ಇನ್ನೊಂದೆಡೆ SBC ಜಾರಿಕಲ. 6 ಓವರ್ನ ಪಂದ್ಯಾಟ. 2 ಓವರ್ಗಳ ಪವರ್ ಪ್ಲೇ. 2 ಎಸ್ಗಾರರಿಗೆ ತಲಾ 2 ಓವರ್ ಎಸೆಯುವ ಅವಕಾಶ. ಅಯೋಧ್ಯೆ ಟ್ರೋಫಿ 2024ರ ಪ್ರಥಮ ಕ್ವಾಲಿಫೈಯರ್ ಪಂದ್ಯಾಟ ಮುಂದುವರಿಕೆಯನ್ನು ಕಾಣಿಕೊಳ್ತಾ ಇದೆ. ಆರಂಭಿಕ ಜೋಡಿ SBF ಕಣಂಚಾರಿನ ಪರವಾಗಿ ಒಂದೆಡೆ ರವಿ ಶೆಟ್ಟಿ ಬೈಲೂರು, ಇನ್ನೊಂದೆಡೆ ಸಚಿನ್ ನಾಯಕ್ ಎಸ್ಗಾರಿಕೆಲೆ, ಪ್ರಶಾಂತ್ ಶೆಟ್ಟಿ ಯರ್ಲಪ್ಪಾಡಿ. SBC ಜಾರ್ಖಂಡ್ ಆರಂಭಿಕ ಚೆಂಡು. ಪ್ರಥಮ ಚೆಂಡು ರವಿಗೆ ಸಂದ ಚೆಂಡು ತೀರ ಕೆಳ ಇಂಚಲ್ಲಿ ಬರ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಪ್ರಥಮ ಚೆಂಡು ಡಾಟ್ ಬಾಲ್. ಆರಂಭಿಕ ಚೆಂಡು ಚುಕ್ಕಿಯನ್ನು ಕಾಣ್ತಾ ಇದೆ. ಓಟಗಳು ಮಾಡ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಮತ್ತೆ 2ನೇ ಚೆಂಡಿಗಾಗಿ ಪ್ರಶಾಂತ್. ರವಿ ಶೆಟ್ಟಿಗೆ ಸಂದ ಚೆಂಡು ನೆಟ್ಟ ನೀರು ಹೊಡೆದಕ್ಕೆ ಮುಂದಾದ್ರು. ಸುಂದರತೆ ಹೊಡೆದವರು ದಾಖಲಿಸಿಕೊಂಡ್ರು ಕೂಡ ಆ ಭಾಗದಲ್ಲಿ ಓಟಗಳಿಗೆ ಅವಕಾಶವನ್ನ ನೀಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. 2ನೇ ಚೆಂಡು ಕೂಡ ಚುಕ್ಕಿ ಆಗ್ತಾ ಇದೆ. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. 3ನೇ ಚೆಂಡು ಪ್ರಶಾಂತ್ ಶೆಟ್ಟಿ ಎಸೆದ ಚೆಂಡು ಸುಂದರದ ಹೊಡೆತ ದಾಖಲಿಸಿಕೊಂಡ್ರು. ಡಿಕ್ಲಾರ್ಡ್ ಏರಿಯಾ ಒಂದೊಂದು ಹೆಚ್ಚುವರಿ ದಾಖಲಿಸಿಕೊಳ್ತಾ ಇದೆ. ಖಾತೆಯ ಆರಂಭ SBF ಕಣಂಚಾರು ಖಾತೆ ಆರಂಭವನ್ನು ಕಂಡುಕೊಂಡ್ರೆ ರವಿ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ಒಂದು ಆರಂಭಿಕ ಮುಕ್ತಾಯ ಕಂಡ 3 ಚೆಂಡುಗಳಲ್ಲೇ ಒಂದೋಟವನ್ನು ದಾಖಲಿಸಿಕೊಳ್ತಾ ಇದೆ SBF ಕಣಂಚಾರು. ಮತ್ತೆ ಪ್ರಶಾಂತ್ 4ನೇ ಚೆಂಡಿಗಾಗಿ ಚತುರ್ಥ ಬಾರಿಗೆ. ಈ ತರಬಂದೆ ಸಚಿನ್ ಎಸೆದ ಚೆಂಡು ಬೀಸುವ ಪ್ರಯತ್ನಗಳು ಮಾಡ್ತಾ ಇದೆ. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಚೆಂಡು ನೇರವಾಗಿ ಗೂಟ ರಕ್ಷಕರ ಭದ್ರಭಾಗ ಸೆಲೆ ಸುರಕ್ಷಿತವಾಗ್ತಾ ಇದೆ SBCಯ ಪರವಾಗಿ. ಮತ್ತೆ ಕೂಟದ ಹಿಂಬದಿಯಲ್ಲಿ ಕಿರಣ್ ಪೂಜಾರಿ. ಪ್ರಶಾಂತ್ ಮತ್ತೆ 5ನೇ ಚೆಂಡು ಪಂಚಮ ಬಾರಿಗೆ. ಆರಂಭಿಕ ಓವರ್ 5ನೇ ಚೆಂಡು ಸಚಿನ್ಗೆ ಸಂದ ಚೆಂಡು ಬಿರುಸಿನ ಹೊಡೆತ. ಚಣಕಾಲ ಚೆಂಡು ಸೀಮಾರ ಕೆಳಭಾಗಕ್ಕೆ ಕ್ರಮಿಸಿಕೊಳ್ತಾ ಇದೆ. ಸಿಕ್ಸರ್. ಸಚಿನ್ ದಾಡು ಸಿಡಿತಾ ಇದೆ. ಆರಂಭಿಕ ಸಿಕ್ಸರ್ ಮಾಡ್ತಾ ಇದೆ ಪ್ರಶಾಂತ್ ಎಸಗಾರಿಕೆಲೆ. 5ನೇ ಚೆಂಡಿಗೆ ಸಚಿನ್ ದಾಳಿನ ಮುಖಾಂತರವಾಗಿ 6 ಓಟಗಳ ಹೆಚ್ಚುವರಿ ಬರ್ತಾ ಇದೆ. 6ರ ಹೆಚ್ಚುವರಿಯೊಂದಿಗೆ 7 ಅಂಕಿಅಂಶ ಪಟ್ಟಿಯಲ್ಲಿ ಅಂತಿಮ 1 ಚೆಂಡು ಬಾಕಿ ಇರುವಂತೆ. ಲಾಸ್ಟ್ ಬಾಲ್ ಟು ರಿಮೈನಿಂಗ್. ಕೊನೆಯ ಚೆಂಡಿಗಾಗಿ ಪ್ರಶಾಂತ್ ಮತ್ತೆ ಸಚಿನ್ಗೆ ಶಾಟ್ ಆಗಿ ಬಿಡುತ್ತೆ. ಚೆಂಡು ಸುಂದರತೆ ಹೊಡೆದು ದಾಖಲಿಸಿಕೊಂಡ್ರೆ 1 ಬೌನ್ಸ್ 2 ಬೌನ್ಸ್. ಮತ್ತೆ ಬೌಂಡ್ರಿ. ಅಭಾಗದಲ್ಲೇ ಕ್ಷೇತ್ರ ರಕ್ಷಣೆಗೆ ಸ್ವಲ್ಪ ಮಾಡಿದ ಪ್ರಯತ್ನವನ್ನು ಪಟ್ಟರು. ಆದ್ರೂ ಕೂಡ ಚೆಂಡು ಅಮೃತ್ ಕೈಯನ್ನು ವಂಚಿಸಿ ಅಂಕಣ ಹೊರಭಾಗವನ್ನು ಪ್ರವೇಶಿಸಿಕೊಳ್ತು. ಅಂತಿಮ 2 ಚೆಂಡುಗಳಲ್ಲಿ 6 ಬೌಂಡರಿ ಮಾಡ್ತಾ ಇದೆ. ಓವರ್ ಮುಕ್ತಾಯ. ಆರಂಭಿಕ 1 ಓವರ್ಗಳ ಮುಕ್ತಾಯದ ಹಂತದಲ್ಲೇ 11 ಯಾವುದೇ ಹುದ್ದರಿ ನಷ್ಟವನ್ನು ಪಡೆದುಕೊಳ್ತಾ ಇಲ್ಲ SBF ಕಣಂಚಾರು ತಂಡದ ಆರಂಭಿಕ ಜೋಡಿ ರವಿ ಶೆಟ್ಟಿ ಅದೇ ರೀತಿ ಸಚಿನ್ ನಾಯಕ್. ಮತ್ತೆ 2ನೇ ಓವರ್ಗಾಗಿ SBC ಜಾರ್ಖಂಡ್ ಪರವಾಗಿ ಕೃಷ್ಣ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾರೆ. ಪವರ್ ಪ್ಲೇ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಪವರ್ ಪ್ಲೇ ಹಂತದ 11 ಓಟವನ್ನು ದಾಖಲಿಸಿಕೊಂಡಂತೆ SBF ಕಣಂಚಾರು ಇವಾಗ 2ನೇ ಓವರ್ಗಾಗಿ ಜಾರ್ಖಂಡ್ ಪರವಾಗಿ ಕೃಷ್ಣ ಆರಂಭಿಕ ಚೆಂಡು. ತರುವಾಯ ರವಿ ಶೆಟ್ಟಿಗೆ ಸಂದ ಚೆಂಡು ಸ್ವೀಪ್ ಶಾಟ್. ಅಭಾಗದಲ್ಲಿ ಮತ್ತೆ 1 ಓಟಗಳ ಹೆಚ್ಚುವರಿ. 1 ಹೆಚ್ಚುವರಿ ದಾಖಲಿಸಿಕೊಂಡ ಅಂಕಿಅಂಶ ಪಟ್ಟಿಯಲ್ಲಿ 12 ಗಳಿಕೆಯನ್ನು ಕಂಡುಕೊಳ್ತಾ ಇದೆ. 12 ಯಾವುದೇ
ಹುದ್ದರಿಯನ್ನು ಕಳೆದುಕೊಳ್ಳುತ್ತಾ ಇದೆ. ಆರಂಭಿಕ ಜೋಡಿ ಅಂಕಣದ ಭಾಗದಲ್ಲಿ ಕೃಷ್ಣ ಮತ್ತೆ ಎರಡನೇ ಚೆಂಡಿಗಾಗಿ ದ್ವಿತೀಯ ಬಾರಿಗೆ ಕೃಷ್ಣ ಎಸಿಬೇಕಾಗ್ತಾ ಇದೆ. ಎರಡನೇ ಓವರ್ನ ಎರಡನೇ ಚೆಂಡು, ದ್ವಿತೀಯ ಬಾರಿ. ದ್ವಿತೀಯ ಚೆಂಡು ಕೃಷ್ಣ ಟು ಸಚಿನ್. ಇದರ ಮಧ್ಯೆ ಸಚಿನ್ಗೆ ಚೆಂಡು ಸುಂದರತೆ ಹೊಡೆದ ದಾಖಲಿಸಿಕೊಂಡ್ರು. ಸಚಿನ್ ದಾರಿನ ಮುಖಾಂತರವಾಗಿ ಮತ್ತೆ ಒಂದು ಔಟ್ಗಳ ಹೆಚ್ಚುವರಿ, ಒಂದರ ಹೆಚ್ಚುವರಿಯೊಂದಿಗೆ 13 ಅಂಕಿಅಂಶ ಮಟ್ಟಿನ ದಾಖಲಾಗ್ತಾ ಇದೆ. 13 ರನ್ ಗಳಿಕೆ ಕಾಣ್ತಾ ಇದೆ. ಎರಡನೇ ಓವರ್ನಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಪಂದ್ಯಾಟ. ಮುಕ್ತಾಯ ಕಂಡಂತ 2 ಚೆಂಡುಗಳು. ಮತ್ತೆ ಕೃಷ್ಣ ಮೂರನೇ ಚೆಂಡಿಗಾಗಿ ರವಿ ಶೆಟ್ಟಿ. ಇದರ ಮಧ್ಯೆ ರವಿಗೆ ಚೆಂಡು ಬೀಸುವ ಪ್ರಯತ್ನಗಳು ಮಾಡ್ತಾ ಇದೆ. ಲೆಗ್ ಬಾಯ್ ಸಿಗ್ನಲ್ ಮಾಡ್ತಾ ಇದ್ದ ನಿರ್ಣಾಯಕರ ಬಿಡದಲ್ಲಿ ಸ್ವಲ್ಪ ಮಟ್ಟಿಗೆ ಹೊಡೆದ ಹಿಂಬದಿಯಲ್ಲೇ ಸ್ವಲ್ಪ ಮಟ್ಟಿನ ಸೋರಿಕೆಯನ್ನು ಕಂಡ್ರು. ಒಂದು ಆಟ ಅಂಕಿಅಂಶ ಪಟ್ಟಿನ ದಾಖಲಿಸಿಕೊಳ್ತಾ ಇದೆ. ಒಂದರ ಹೆಚ್ಚುವರಿಯೊಂದಿಗೆ 14 ಈಗಾಗಲೇ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಿಸಿಯನ್ನು ಕಳೆದುಕೊಳ್ತಾ ಇದೆ. ಕೃಷ್ಣ ಮತ್ತೆ 4ನೇ ಚೆಂಡಿಗಾಗಿ ಚತುರ್ಥ ಬಾರಿಗೆ ಕೃಷ್ಣ ಟು ಸಚಿನ್. ಸಚಿನ್ಗೆ ಚೆಂಡು, ಚೆಂಡಿನ ವೇಗವನ್ನು ಬದಲಾಯಿಸಿಕೊಳ್ತಾ ಇದ್ದಾರೆ. ವೇಗವನ್ನು ನೀಡ್ತಾ ಇದೆ ಚೆಂಡಿಗೆ, ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ತೀರ ಕೆಳಂಚಲೆ ಮಾಡ್ತಾ ಇದೆ ಚೆಂಡು. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಹಿಂದಿನ ಓವರ್ ಅಲ್ಲಿ ಕೂಡ ಪ್ರಶಾಂತ್ ಶೆಟ್ಟಿ 4 ಚೆಂಡುಗಳಲ್ಲಿ ಕೇವಲ 1 ಔಟ್ ಬಿಟ್ಕೊಟ್ರು. ಅಂತಿಮ 2 ಚೆಂಡಿನಲ್ಲಿ ಸಿಕ್ಸರ್ ಬೌಂಡ್ರಿ ಬಿಟ್ಕೊಟ್ರು. ಇವಾಗ ಕೃಷ್ಣ 4 ಚೆಂಡನ್ನು ಮುಕ್ತಾಯವನ್ನು ಕಂಡುಕೊಳ್ತಾ ಇದ್ರೆ 3 ಔಟ್ ಬಿಟ್ಕೊಟ್ರು. ಮತ್ತೆ ಪಂಚಮ ಚೆಂಡಿಗಾಗಿ ಕೃಷ್ಣ. ಇದರ ಮಧ್ಯೆ ಮತ್ತೆ ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಮತ್ತೆ ಡಾಟ್ ಬಾಲ್, ಓಟಗಳು ಲಭಿಸ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಇದೆ. ಅಂತಿಮ ಚೆಂಡಿಗಾಗಿ ಕೃಷ್ಣ ಸಚಿನ್ಗೆ ಸಿಗಬೇಕಾಗ್ತಾ ಇದೆ. ಲಾಸ್ಟ್ ಬಾಲ್, ಪವರ್ ಪ್ಲೇ ಹಂತದ ಕೊನೆಯ ಚೆಂಡು. ಆರಂಭಿಕ ಓವರ್ನಲ್ಲಿ 11 ಓಟವನ್ನು ಗಳಿಸಿಕೊಂಡಂತ ಕಣಂಜಾರು ಇವಾಗ ಎರಡನೇ ಓವರ್ನಲ್ಲಿ ಖಾಲಿ 3 ಓಟವನ್ನು ಮಾತ್ರ ದಾಖಲಿಸಿಕೊಳ್ತಾ ಇದೆ. ಅಂತಿಮ ಚೆಂಡು ಸಚಿನ್ಗೆ ಚೆಂಡು, ಬ್ಲಾಕ್ ಚೆಂಡು. ಓಟಗಳಿಗೆ ಅವಕಾಶವನ್ನ ಕೃಷ್ಣ ನೀಡ್ತಾ ಇಲ್ಲ. ಭಾಗದಲ್ಲಿ ಓವರ್ನ ಮುಕ್ತಾಯವನ್ನು ಕಾಣ್ತಾ ಇದೆ. ಆರಂಭಿಕ 2 ಓವರ್ಗಳ ಮುಕ್ತಾಯ, 14 ಓಟ, ಯಾವುದೇ ಹುದ್ದರಿ ನಷ್ಟವನ್ನು ಕಾಣಿಕೊಳ್ತಾ ಇಲ್ಲ. ಆರಂಭಿಕ ಜೋಡಿ ರವಿ, ಅದೇ ರೀತಿ ಸಚಿನ್ ಅಂಕಣದ ಭಾಗದಲ್ಲಿ SPF ಕಣಂಜಾರಿನ ಪರವಾಗಿ 12 ಚೆಂಡುಗಳ ಆಟ ಈಗಾಗಲೇ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಗೆದ್ದ ತಂಡ ನೇರವಾಗಿ ಪ್ರಶಸ್ತಿ ಸುತ್ತು ಫೈನಲ್ ಪ್ರವೇಶವನ್ನು ಕಾಣುತ್ತದೆ. ಸೋತ ತಂಡಕ್ಕೆ ಮತ್ತೊಂದು ಅವಕಾಶ ಇದೆ. ಮತ್ತೆ ಪ್ರಶಾಂತ್ ಶೆಟ್ಟಿ 3ನೇ ಓವರಿಗಾಗಿ ಮೂರನೇ ಓವರ್ನ ಪ್ರಥಮ ಚೆಂಡು, ಚೆಂಡಿಗೆ ನೆಗೆತವನ್ನು ನೀಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್. ಆರಂಭಿಕ ಚೆಂಡು ಪ್ರಶಾಂತ್ ಶೆಟ್ಟಿ ಎಸಗಾರಿಕೆಯಲ್ಲಿ ಡಾಟ್ ಬಾಲ್. ಆರಂಭಿಕ ಚೆಂಡು ಚುಕ್ಕಿಯಾಗ್ತಾ ಇದೆ. ಮೂರನೇ ಓವರ್ನಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಪ್ರಶಾಂತ್. ಇದರ ಮಧ್ಯೆ ರವಿ ಶೆಟ್ಟಿಗೆ ಚೆಂಡು, ಕ್ಷಣಕಾಲ ಚೆಂಡು ಸೀಮಾರೇಖೆಯನ್ನು ಕ್ರಮಿಸಿಕೊಳ್ತಾ ಇದೆ. ಸಿಕ್ಸರ್ ರವಿ ನಾಡಿನ ಮುಖಾಂತರವಾಗಿ ಇವಾಗ ಮತ್ತೊಂದು ಸಿಕ್ಸರ್ ಮಾಡ್ತಾ ಇದೆ. ಆರಂಭಿಕ ಓವರ್ನಲ್ಲಿ ಸಚಿನ್ ಸಿಕ್ಸರ್ ದಾಖಲಿಸಿಕೊಂಡಿದ್ರು. ಇವಾಗ ರವಿ ಸಿಕ್ಸರ್ ದಾಖಲಿಸಿಕೊಳ್ತಾ ಇದ್ರು. 6 ಓಟಗಳ ಹೆಚ್ಚುವರಿ, 6 ಹೆಚ್ಚುವರಿಯೊಂದಿಗೆ 20 ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಮೂರನೇ ಚೆಂಡಿಗಾಗಿ ಮತ್ತೆ ಪ್ರಶಾಂತ್. ಇದರ ಮಧ್ಯೆ ರವಿ ಶೆಟ್ಟಿಗೆ ಚೆಂಡು, ರಕ್ಷಣಾತ್ಮಕ ಶೈಲಿ ಹೊಡೆತ, 1 ಓವರ್ಗಳ ಹೆಚ್ಚುವರಿ. ಅವನಿಗೆ ಮನವಿಯನ್ನು ನೀಡಿದ್ರು, ಯಾವುದೇ ಪುರಸ್ಕಾರ ಲಭಿಸ್ತಾ ಇಲ್ಲ. ಕೇವಲ 1 ಓಟ, 1 ಓವರ್ ಹೆಚ್ಚುವರಿಯೊಂದಿಗೆ 21 ಮುಕ್ತಾಯ ಕಂಡಂತ 3 ಚೆಂಡುಗಳು.
ಪ್ರಶಾಂತ್ ಮತ್ತೆ 4ನೇ ಚೆಂಡು ಎಸಿಬೇಕಾಗ್ತಾ ಇದೆ. 3ನೇ ಓವರ್ನಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸಚಿನ್ಗೆ ಎಸೆದ ಚೆಂಡು ಸುಂದರತೆ ಹೊಡೆದು ದಾಖಲಿಸಿಕೊಂಡ್ರು. ಒಂದು ಹೊಡೆದು ಹೆಚ್ಚುವರಿ ಮಾಡ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಆಟಗಾರರ ಹೊಂದಾಣಿಕೆ ಓಟದಲ್ಲಿ ಒಂದು ಓಟ ಮಾತ್ರ ದಾಖಲಿಸಿಕೊಳ್ತಾ ಇದ್ದಾರೆ. 1 ಹೆಚ್ಚುವರಿ 22. ಮತ್ತೆ ಪಂಚಮ ಚೆಂಡಿಗಾಗಿ 5ನೇ ಚೆಂಡಿಗಾಗಿ ಪ್ರಶಾಂತ್ ಪಂಚಮ ಬಾರಿ. ಇದರ ಮಧ್ಯೆ ರವಿಗೆ ಎಸೆದ ಚೆಂಡು ಇದರ ಮೂಲಕವಾಗಿ ಔಟ್ಗಾಗಿ ಬಲವಾದ ಬಣ್ಣ ರನಾಡುಗಳ ಸಾಧ್ಯತೆಗಳಿತ್ತು. ನೇರ ಗುರಿಯಾದಲ್ಲಿ ಸಚಿನ್ ಆಟಕ್ಕೆ ಅಂತ್ಯವನ್ನು ಕಾಣಬಹುದಿತ್ತು. ಓಟಗಳಿಗೆ ಅವಕಾಶವನ್ನ ನೀಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಕೊನೆಯ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ಟು ರಿಮೈನಿಂಗ್. ಪ್ರಶಾಂತ್ ಶೆಟ್ಟಿ ಎಸಗಾರಿಕೆಯಲ್ಲಿ ಕೊನೆಯ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಪ್ರಶಾಂತ್ ಎಸಿಬೇಕಾಗ್ತಾ ಇದೆ. ಲಾಸ್ಟ್ ಬಾಲ್ ಕೊನೆಯ ಚೆಂಡು. ಪ್ರಶಾಂತ್ ಟು ರವಿ ಶೆಟ್ಟಿ. ಇದರ ಮಧ್ಯೆ ರವಿಗೆ ಎಸೆದ ಚೆಂಡು ಸುಂದರತೆ ಹೊಡೆದು ದಾಖಲಿಸಿಕೊಂಡ್ರು. ಒಂದು ಓಟ 2ನೇ ಓಟಕ್ಕೆ ಮನವಿಯನ್ನು ನೀಡ್ತಾ ಇದ್ದಾರೆ. ತನ್ನ ಮೂಲಕವಾಗಿ ಅವಳಿಗಳ ಪೂರೈಕೆಯಾಗ್ತಾ ಇದೆ. 2 ಓಟದ ಹೆಚ್ಚುವರಿ. 2ನೇ ಹೆಚ್ಚುವರಿಯನ್ನು ದಾಖಲಿಸಿಕೊಳ್ತಾ 24. ಆರಂಭಿಕ 18 ಚೆಂಡು 3 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 24 ಓಟ ಈಗಾಗಲೇ ಅಂಕಿಅಂಶ ಮಟ್ಟದಲ್ಲಿ ದಾಖಲಾಗ್ತಾ ಇದೆ. ಇನ್ನೂ ಕೂಡ 18 ಚೆಂಡುಗಳು ಆಟ ಬಾಕಿ ಉಳಿತಾ ಇದೆ. ಅದೇ ರೀತಿ ಮುಂದಿನ ಪಂದ್ಯಾಟದ ನಾಣಿಸುವಿಕೆಗೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ಎಲಿಮಿನೇಟರ್ ಪಂದ್ಯಾಟಕ್ಕಾಗಿ ಕರಾವಳಿ V7 ಬೈಲೂರು, ಇನ್ನೊಂದೆಡೆ ಚೈತನ್ಯ ಕ್ರಿಕೆಟರ್ಸ್ ಬೈಲೂರು 2 ದಳದ ಕಪ್ತಾನರು ನಾಣಿಸುವಿಕೆಯಾಗಿ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. 2 ತಂಡಕ್ಕೂ ಆರಂಭಿಕ ಕರೆ, ಪ್ರಥಮ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ಇದರ ಮಧ್ಯೆ ಕಿರಾಣ್ ಎಸಗಾರಿಕೆಯಲ್ಲಿ ಪರಿಚಯ ಕಂಡ್ರು. ಆರಂಭಿಕ ಚೆಂಡು ವೈಟ್ ಬಾಲ್. ನಿರ್ಣಾಯಕರ ಬಿಡದಲ್ಲೇ ವೈಟ್ ಬಾಲ್ ಎಂಬ ತೀರ್ಪು ಮಾಡ್ತಾ ಇದೆ. ಕಿರಾಣ್ 4ನೇ ಓವರಿಗಾಗಿ SBC ಜಾರ್ಕಲದ ಪರವಾಗಿ. ಇದರ ಮಧ್ಯೆ ಸಚಿನ್ಗೆ ಎಸೆದ ಚೆಂಡು ಬ್ಯಾಟ್ ಬಿಟ್ಟು ಪ್ಯಾಡ್ಗೆ ಬರೀತಾ ಇದೆ. ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಆರಂಭಿಕ ಚೆಂಡು ಡಾಟ್ ಬಾಲ್. ಇದರ ಮಧ್ಯೆ ಸಚಿನ್ಗೆ ಎಸೆದ ಚೆಂಡು ಕ್ಷಣ ಕಾಲ ಚೆಂಡು ಸೀಮಾರೆ ಕೆಳಭಾಗದ ಸಿಕ್ಸರ್. ಸಚಿನ್ ದಾಂಡು ಮತ್ತೆ ಸಿಡಿತಾ ಇದೆ. ಮತ್ತೊಂದು ಬಿರುಸಿನ ಸಿಕ್ಸರ್ ಮಾಡ್ತಾ ಇದೆ ಸಚಿನ್ ದಾಂಡಿನ ಮುಖಾಂತರವಾಗಿ. 6 ಓಟಗಳ ಹೆಚ್ಚುವರಿ ಆಗ್ತಾ ಇದೆ. 31 ಈಗಾಗಲೇ ಅಂಕಿಅಂಶ ಮಟ್ಟಿನ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 4ನೇ ಓವರ್ನಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಆ ಹಂತದಲ್ಲಿ SBC ಜಾರ್ಖಂಡದ ಎಸೆತಗಾರರು ಸ್ವಲ್ಪ ದುಬಾರಿ ಆಗ್ತಾ ಇದ್ದಾರೆ. ಕಿರಾಣ್ ಮತ್ತೆ ರಿವರ್ಸ್ ಶಾಟ್ ಸಚಿನ್ ದಾಂಡಿನ ಮುಖಾಂತರವಾಗಿ ಸಿಕ್ಸರ್. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಾಗ್ತಾ ಇದೆ. ಕಿರಾಣ ಬಾಲ್ ಬಾಯ್ಸ್. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಗಳು ಬರ್ತಾ ಇದೆ. ಕಿರಾಣ್ ಸ್ವಲ್ಪ ದುಬಾರಿ ಆಗ್ತಾ ಇದ್ದಾರೆ.
ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಗಳು ಬರ್ತಾ ಇದೆ. ಸಚಿನ್ ದಾಂಡಿನ ಮುಖಾಂತರವಾಗಿ ಮತ್ತೊಂದು ಬಿರುಸಿನ ಆರೋಟದ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. 37 37 ಈಗಾಗಲೇ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಹಂತದಲ್ಲಿ ಕೃಷ್ಣ ಎರಡನೇ ಓವರ್ ಅಲ್ಲಿ ಕೇವಲ 4 ಓಟವನ್ನು ಬಿಟ್ಟುಕೊಟ್ರು. ಅದಾದ ನಂತರ ಯಾವುದೇ ಎಸೆಗಾರರು ಕೂಡ ಆ ಹಂತದಲ್ಲಿ ಮತ್ತೆ ಬೀಸುವ ಪ್ರಯತ್ನ, ಕ್ಷಣ ಕಾಲ, ಇವಾಗ ಕ್ಯಾಚ್ ಔಟ್. ಸಚಿನ್ ಬಿರುಸಿನ 2 ಸಿಕ್ಸರ್ ದಾಖಲಿಸಿಕೊಂಡ್ರು. ಮತ್ತೆ ಹಿಟ್ಟಿಂಗ್ ಪ್ರಯತ್ನವನ್ನು ಪಟ್ಟರು. ಇವಾಗ ಸಚಿನ್ ಕ್ಯಾಚ್ ಔಟ್ ಆಗ್ತಾ ಇದ್ದಾರೆ. ಸಚಿನ್ ಆಟ ಅಂತ್ಯವನ್ನು ಕಂಡುಕೊಳ್ತಾ ಇದ್ದಾರೆ. ಸಚಿನ್ ಔಟ್. ಮುಕ್ತಾಯ ಕಾಣ್ತಾ ಇದೆ 4 ಚೆಂಡು. ಆರಂಭಿಕ ಕೊಡಿ ಕಳಿಸ್ತಾ ಇದೆ. ಆರಂಭಿಕ ಜೋಡಿಗೆ ಬ್ರೇಕ್ ಥ್ರೂ ನೀಡ್ತಾ ಇದ್ದಾನೆ ಕಿರಣ. ಆರಂಭಿಕ ಆಟಗಾರ ಸಚಿನ್ ಬ್ಯಾಕ್ ಇಂಟು ದ ಪೆವಿಲಿಯನ್. ಬಿರುಸಿನ 3 ಸಿಕ್ಸರ್, ಒಂದು ಬೌಂಡರಿ ದಾಖಲಿಸಿಕೊಂಡು ತಂಡದ ಅಂಕಪಟ್ಟಿಯಲ್ಲಿ ಅಂಕವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಿದ್ದಾರೆ. ಸಚಿನ್ ಇಂಪಾರ್ಟೆಂಟ್ ಪಂದ್ಯಾಟ ಗೆದ್ದ ತಂಡ ನೇರವಾಗಿ ಪ್ರಶಸ್ತಿ ಹಂತದ ಸುತ್ತಿಗೆ ತೇರ್ಗಡೆಯನ್ನು ಪಡೆದುಕೊಳ್ತದೆ. 2 ತಂಡಕ್ಕೂ ಕೂಡ ಗೆಲ್ಲಲೇಬೇಕು. ಅಂಕಿಅಂಶ ಪಟ್ಟಿಯಲ್ಲಿ 37 ಲಾಸ್ಟ್ 2 ಬಾಲ್ ರಿಮೈನಿಂಗ್. 2 ಚೆಂಡು ಬಾಕಿ ಇದೆ. ಹೊಸ ಆಟಗಾರ ವಿಶ್ವನಾಥ್ ಕರಾವಳಿ, V7 ಬೈಲೂರು, ಅದೇ ರೀತಿ ಚೈತನ್ಯ ಕ್ರಿಕೆಟರ್ಸ್ ಬೈಲೂರು ಕಪ್ತಾನ್ರಿಗೆ ಮತ್ತೆ 2ನೇ ಕರೆ ನಾಣ್ಯ ಚಿಮಿಕಿಗಾಗಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಮತ್ತೆ ಬೀಸುವ ಪ್ರಯತ್ನ, ವಿಶ್ವನಾಥ್ ಮುಖಾಂತರವಾಗಿ 1 ಓಟ, 2ನೇ ಓಟಕ್ಕೆ ಮನವನ್ನು ನೀಡ್ತಾ ಇದ್ದಾರೆ. ಅದರ ಮೂಲಕವಾಗಿ ಅವಳಿಗಳ ಸೇರ್ಪಡೆಯಾಗ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆ ವೈಫಲ್ಯವನ್ನು ಕಂಡ್ರು. 2 ಓಟಗಳ ಹೆಚ್ಚುವರಿಯೊಂದಿಗೆ 39 ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ. ಲಾಸ್ಟ್ ಬಾಲ್ ಟು ರಿಮೈನಿಂಗ್. ಮತ್ತೆ ರಿವರ್ಸ್ ಮಾಡುವ ಪ್ರಯತ್ನ. ಆ ಭಾಗದಲ್ಲಿ ಪರ್ಫೆಕ್ಟ್ ಕ್ಯಾಚ್ ಪಡೆದುಕೊಳ್ತಾ ಇದ್ದಾರೆ ಅಭಿ. ಆ ಭಾಗದಲ್ಲಿ ಚುರುಕಿನ ಕ್ಷೇತ್ರ ರಕ್ಷಣೆ ನಡೆಸಿಕೊಂಡ್ರು. ಇವಾಗ ಮತ್ತೊಂದು ಹುದ್ದರಿಯನ್ನು ಕಳೆದುಕೊಳ್ತಾ ಇದೆ. ವಿಶ್ವನಾಥ್ ಆಟ ಅಂತ್ಯವನ್ನು ಕಂಡುಕೊಳ್ತಾ ಇದೆ. ನಾಲ್ಕು ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 39 ಓಟ ಈಗಾಗಲೇ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗ್ತಾ ಇದೆ. ಕೊನೆಯ 12 ಚೆಂಡುಗಳ ಆಟ ಇನ್ನು ಕೂಡ ಬಾಕಿ ಇದೆ. ಮತ್ತೆ ಕೃಷ್ಣ ಹಿಂದಿನ ಪವರ್ ಪ್ಲೇ ಹಂತದ ಎಸೆದಲ್ಲಿ ಕೇವಲ 4 ಓಟವನ್ನು ಬಿಟ್ಟುಕೊಟ್ಟಾದ ಕೃಷ್ಣ ಮತ್ತೆ ಇವಾಗ ಅಲ್ಲಿ ದಯವಿಟ್ಟು ಗಮನಿಸಿಕೊಳ್ಳಿ. ಗೂಟದ ಹಿಂಬದಿಯಲ್ಲಿ ವಿಕೆಟ್ ಕೀಪರ್ ಹಿಂಬದಿಯಲ್ಲಿ ಕೂತಂತ ಇಬ್ರು ಬೈಕ್ ಅನ್ನು ತೆರವುಗೊಳಿಸೋಣ ಪ್ಲೀಸ್. ಈ ಕಡೆ ಬನ್ನಿ, ಇಲ್ಲಿ ತುಂಬಾ ಜಾಗ ಇದೆ, ಆರಾಮಾಗಿ ಕೂತ್ಕೊಂಡು ನೋಡ್ಬೋದು. ಹೊಸ ಆಟಗಾರ ಆದರ್ಶ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾರೆ. ಕೃಷ್ಣ ಪ್ರಥಮ ಚೆಂಡು. ಇದರ ಮಧ್ಯೆ ಪ್ರಥಮ ಚೆಂಡು ವೈಡ್ ಬಾಲ್ ಎಂಬ ತೀರ್ಪು ಬರ್ತಾ ಇದೆ. 1+1 2. 2 ಓಟದ ಹೆಚ್ಚುವರಿ ಗಿಫ್ಟ್. ಕೃಷ್ಣ ಆರಂಭಿಕ ಕ್ಷಣದಲ್ಲಿ 2 ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ. ಇದರ ಮತ್ತೆ ರಿವರ್ಸ್ ಮಾಡುವ ಪ್ರಯತ್ನಗಳು ಬರ್ತಾ ಇದೆ. ಓಟಗಳು ಲಭಿಸ್ತಾ ಇಲ್ಲ. ಡಾಟ್ ಬಾಲ್. ಆರಂಭಿಕ ಚೆಂಡು ಚುಕ್ಕಿ ಆಗ್ತಾ ಇದೆ. ಮತ್ತೆ ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ ನಡೆಸಿಕೊಳ್ತಾ ಇದೆ. SBC ಜಾರಕಿಹೊಳಿ
ಕೃಷ್ಣ ಮತ್ತೆ ಎರಡನೇ ಚೆಂಡು ದ್ವಿತೀಯ ಬಾರಿಗೆ ರವಿಗೆ ಸಿಗಬೇಕಾಗ್ತಾ ಇದೆ. ಎರಡನೇ ಚೆಂಡು ಇದರ ಮಧ್ಯೆ ರವಿಗೆ ಸಂದ ಚೆಂಡು ಮತ್ತು ಒಂದೋರ್ಗಳು ಹೆಚ್ಚುವರಿ ಮಾಡ್ತಾ ಇದೆ. ನಿರ್ಣಾಯಕರ ಬಿಡದಲೆ ಲೆಗ್ ಬಾಯ್ ಸಿಗ್ನಲ್. ಒಂದೊಡ್ಡ ಹೆಚ್ಚುವರಿ ದಾಖಲಿಸಿಕೊಳ್ತಾ 42 ಮುಕ್ತಾಯ ಕಂಡಂತ 2 ಚೆಂಡು. 5ನೇ ಓವರ್ನಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಇವಾಗ ಆದರ್ಶ್ ಮತ್ತೆ ಕೃಷ್ಣ ತೃತೀಯ ಚೆಂಡಿಗಾಗಿ ಆದರ್ಶ್ಗೆ ಫುಲ್ ಟಾಸ್ ಚೆಂಡು. ಕ್ಷಣ ಕಾಲ ಚೆಂಡು ಗಾಳಿಯಲ್ಲಿ ತೇಳ್ತಾ ಇದೆ. ಮತ್ತೊಂದು ವಿಕೆಟ್ ಕ್ಯಾಚ್ ಔಟ್. ಆದರ್ಶ್ ಆಟ ಅಂತ್ಯವನ್ನು ಕಂಡುಕೊಳ್ತಾ ಇದೆ. ಕ್ಯಾಚ್ ಔಟ್ ಆಗುವುದರ ಮುಖಾಂತರವಾಗಿ ಮತ್ತೊಂದು ಪ್ರಮುಖ ಹುದ್ದೆಯನ್ನು ಕೊರಳ್ತಾ ಇದೆ. SPF ಕಣಜಾರಿನ ಮತ್ತೋರ್ವ ಪ್ರಮುಖ ಆಟಗಾರ ಆದರ್ಶ್ ಕ್ಯಾಚ್ ಔಟ್ ಆಗುವುದರ ಮುಖಾಂತರವಾಗಿ ಪೆವಿಲಿಯನ್ ದಾಖಲಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ತಂಡದ 4 ತಂಡ ಈಗಾಗಲೇ ಕ್ವಾಲಿಫೈ ಹಂತಕ್ಕೆ ತೇರ್ಗಡೆಗೊಂಡ 4 ತಂಡದ ಎಲ್ಲ ಆಟಗಾರರ ಗಮನಕ್ಕೆ ಈ 4 ಪಂದ್ಯಾಟದಲ್ಲಿ ಫೈನಲ್ ಸೇರಿ ಪ್ರತಿ ಪಂದ್ಯಾಟದಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ಹ್ಯಾಟ್ರಿಕ್ ವಿಕೆಟ್ ಪಡೆದ ಆಟಗಾರರಿಗೆ ಈ ಪಂದ್ಯಾಟದ ಆಯೋಜಕರ ಕಡೆಯಿಂದ ಪ್ರತಿ ಹ್ಯಾಟ್ರಿಕ್ ಸಿಕ್ಸರ್ಗೆ 1,000 ರೂಪಾಯಿ ನಗದು ಘೋಷಣೆ ಆಗ್ತಾ ಇದೆ. ಎಲ್ಲ 4 ತಂಡದ ಆಟಗಾರರಿಗೂ ಕೂಡ ಮುಕ್ತಾಯ ಕಂಡಂತ 3 ಚೆಂಡು ಲಾಸ್ಟ್ 3 ಬಾಲ್ 4ನೇ ಚೆಂಡು ಎಸಿಬೇಕಾಗ್ತಾ ಇದೆ. ಕೃಷ್ಣ ಹೊಸ ಆಟಗಾರ ಮತ್ತೆ ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಕ್ಷಣ ಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಮತ್ತೊಂದು ಕ್ಯಾಚ್ ಔಟ್. ಶ್ರೇಯಸ್ ಆಟ ಅಂತ್ಯವನ್ನು ಕಾಣ್ತಾ ಇದೆ. ಬಂಡದಾರಿಗೆ ಸುಖವಿಲ್ಲ. ಇವಾಗ 2 ಎಸೆತದಲ್ಲಿ 2 ವಿಕೆಟ್ ಪಡೆದುಕೊಳ್ಳುವಲ್ಲಿ ಯಶಸ್ವಿಯನ್ನು ಕಂಡುಕೊಳ್ತಾ ಇದ್ದಾರೆ ಕೃಷ್ಣ. ಕೃಷ್ಣನಿಗೀಗ ಹ್ಯಾಟ್ರಿಕ್ ವಿಕೆಟ್ ಪಡೆಯುವ ಸಾಧ್ಯತೆ. ಹ್ಯಾಟ್ರಿಕ್ ಪಡೆದಲ್ಲಿ ಪಂದ್ಯಾಟದ ಆಯೋಜಕರ ಕಡೆಯಿಂದ 1,000 ನಗದು. ಕೊನೆಯ 2 ಚೆಂಡು ಬಾಕಿ ಇದೆ. ಹೊಸ ಆಟಗಾರ ಪವನ್ ಪರಿಚಯ ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ 42 ಓಟ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. ಚೈತನ್ಯ ಬೈಲೂರು ತಂಡದ ಕಪ್ತಾನರು ಈಗ ಇಲ್ಲಿದ್ದಾರೆ. ಕರಾವಳಿ V7 ತಂಡದ ಕಪ್ತಾನರು ಬನ್ನಿ ಟಾಸಿಗಾಗಿ. ಹ್ಯಾಟ್ರಿಕ್ ಗಾಗಿ ಕೃಷ್ಣ ಮತ್ತೆ 5ನೇ ಚೆಂಡು. 5ನೇ ಚೆಂಡು ಪವಾನ್ಗೆ ಸಂದ ಚೆಂಡು. ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಓಟ್ಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಕೊನೆಯ 1 ಚೆಂಡು ಬಾಕಿ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್. ಕೊನೆಯ ಚೆಂಡು ಬೇಕಾಗ್ತಾ ಇದೆ. ಕೃಷ್ಣ 5ನೇ ಓವರ್ನ ಅಂತಿಮ ಚೆಂಡಿಗಾಗಿ ಲಾಸ್ಟ್ ಬಾಲ್. ಇದರ ಮಧ್ಯೆ ಪವಾನ್ಗೆ ಸಂತ ಚೆಂಡು ಬ್ಯಾಟ್ ಬಿಟ್ಟು ಪ್ಯಾಡ್ ಮೇಲೆ ಬಡಿತಾ ಇದೆ. ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇದೆ. ಡಾಟ್ ಬಾಲ್. ಓವರ್ನ ಮುಕ್ತಾಯ. 5 ಓವರ್ಗಳ ಮುಕ್ತಾಯದಲ್ಲಿ 42. ಮತ್ತೆ ಕೃಷ್ಣ ಈ ಓವರ್ನಲ್ಲಿ ಕೂಡ ಕೇವಲ 3 ಓಟವನ್ನು ಮಾತ್ರ ಬಿಟ್ಟುಕೊಟ್ರು. ಆರಂಭಿಕ ಪವರ್ ಪ್ಲೇ 2ನೇ ಓವರ್ನಲ್ಲಿ ಕೂಡ 3 ಓಟವನ್ನು ಬಿಟ್ಟುಕೊಟ್ಟದ ಕೃಷ್ಣ. ಇವಾಗ ಅಂತಿಮ 5ನೇ ಓವರ್ನಲ್ಲಿ ಕೂಡ ಕೇವಲ 2 ಓಟವನ್ನು ಮಾತ್ರ ಬಿಟ್ಟುಕೊಡ್ತಾ ಇದ್ದಾರೆ. ಈಗಾಗಲೇ ನಾಣ್ಯ ಚಿಮಿಕೆಯನ್ನ ಕರಾವಳಿ V7 ಬೈಲೂರು ತನ್ನ ಮೇಲುಗೈಯನ್ನು ಸಾಧಿಸಿಕೊಳ್ತಾ ಇದೆ. ಅಂತಿಮ 6 ಚೆಂಡುಗಳ ಆಟ.
ಪ್ರಜ್ವಲ್ ಎಸಗಾರಿಕೆಯಲ್ಲಿ ಎಸ್ಬಿಸಿ ಚರ್ಕರದ ಪರವಾಗಿ. ರವಿಗೆ ಸಣ್ಣ ಚೆಂಡು, ಪ್ರಥಮ ಚೆಂಡು ಸೀಮಾರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಆರಾಟಗಳ ಹೆಚ್ಚುವರಿ ಬರ್ತಾ ಇದ್ದ ರವಿ ಶೆಟ್ಟಿ ದಾಂಡಿನ ಮುಖಾಂತರವಾಗಿ ಬಿರುಸಿನ ಆರೋಟದ ಹೆಚ್ಚುವರಿ, 6ನೇ ಹೆಚ್ಚುವರಿಯೊಂದಿಗೆ 48. ಅಂತಿಮ ಓವರ್ನಲ್ಲಿ ಪ್ರಜ್ವಲ್ ದುಬಾರಿ ಆಗ್ತಾರ, ಕಾದು ನೋಡಬೇಕಾಗ್ತಾ ಇದೆ. ಮತ್ತೆ 2ನೇ ಚೆಂಡಿಗಾಗಿ ಪ್ರಜ್ವಲ್. ಎರಡನೇ ಚೆಂಡು ಇದರ ಮಧ್ಯೆ ಮತ್ತೆ ರವಿ ಶೆಟ್ಟಿಗೆ ಸಣ್ಣ ಚೆಂಡು, ಸುಂದರತೆ ಹೊಡೆದು ದಾಖಲಿಸಿಕೊಂಡ್ರು. ಒಂದು ಓಟ, 2ನೇ ಓಟಕ್ಕೆ ಮನವಿಯನ್ನು ನೀಡ್ತಾಳೆ ತನ್ನ ಮೂಲಕವಾಗಿ ರನ್ಔಟ್. ರವಿಗೆ ಸ್ಟ್ರೈಕ್ ನೀಡ್ತಾ ಇದೆ ಅಟ್ಗರ್. ಪವನ್ ರನ್ಔಟ್ ಆದ್ರು. 1 ಓವರ್ ಹೆಚ್ಚುವರಿ ದಾಖಲಾತಿಯನ್ನು ಕಂಡ್ರು. 49 ಓಟ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗ್ತಾ ಇದೆ. ಇನ್ನಿಂಗ್ಸ್ ಮುಕ್ತಾಯಕ್ಕೆ ಇನ್ನು ಕೂಡ ಅಂತಿಮ 4 ಚೆಂಡುಗಳ ಆಟ ಬಾಕಿ ಇದೆ. ಹೊಸ ಆಟಗಾರ ವಿಶ್ವನಾಥನ ಪರೀಕ್ಷೆಯನ್ನು ಮಾಡಿಕೊಡ್ತಾ ಇದೆ. ಇದರ ಮಧ್ಯೆ ಸ್ಲೋವರ್ ಚೆಂಡು, ಕ್ಷಣ ಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಮತ್ತೆ ರವಿ ಶೆಟ್ಟಿ ದಾಂಡಿನ ಮುಖಾಂತರವಾಗಿ ಸೀಮಾರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಮತ್ತೊಂದು ಸಿಕ್ಸರ್ ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಸ್ಲೋವರ್ ಚೆಂಡಿನ ಲಾಭವನ್ನು ಪಡೆದುಕೊಳ್ಳುವಲ್ಲಿ ರವಿ ಶೆಟ್ಟಿ ಯಶಸ್ವಿಯನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ 6 ಓಟಗಳ ಹೆಚ್ಚುವರಿ, 6 ಓಟಗಳ ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 55 ಅರ್ಧ ಶತಕವನ್ನು ಪೂರೈಸಿಕೊಳ್ತಾ ಇದೆ ಎಸ್ಪಿಎಫ್ ಕಣಂಚಾರಿನ ತಂಡ. ಆರಂಭಿಕ ಇನ್ನೂ ಕೂಡ 3 ಚೆಂಡುಗಳು ಬಾಕಿ ಇದೆ. ಇನ್ನಿಂಗ್ಸ್ ಮುಕ್ತಾಯದ ಹಂತದ 4ನೇ ಚೆಂಡಿಗಾಗಿ ಮತ್ತೆ ರವಿ ಶೆಟ್ಟಿಗೆ ಸಣ್ಣ ಚೆಂಡು ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಕ್ಷಣ ಕಾಲ ಕೊನೆಯ ಹಂತದಲ್ಲಿ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ರವಿ ಔಟ್. ರವಿ ಶೆಟ್ಟಿ ತಮ್ಮ ತಂಡಕ್ಕೋಸ್ಕರ ಬಿರುಸಿನ 3 ಸಿಕ್ಸರ್ ದಾಖಲಿಸಿಕೊಂಡು ಅಂಕ ಪಟ್ಟಿಯಲ್ಲೇ ಅಂಕದ ಗಳಿಕೆ ಹೆಚ್ಚಾಗುವಲ್ಲೇ ಪ್ರಯತ್ನಿಸಿ ಕೊನೆಯ ಓವರ್ನ ಕೊನೆಯ ಹಂತದಲ್ಲಿ ವಿಕೆಟ್ ಒಪ್ಪಿಸಿಕೊಳ್ತಾ ಇದ್ದಾರೆ. ಅಂತಿಮ 2 ಚೆಂಡುಗಳು ಕೂಡ ಬಾಕಿ ಉಳಿತಾ ಇದೆ. ಹೊಸ ಆಟಗಾರರ ಪರೀಕ್ಷೆ ಮಾಡಿಕೊಳ್ತಾ ಇದೆ ಸಂಪಾತ್. ಪ್ರಜ್ವಲ್ ಮತ್ತೆ 5ನೇ ಚೆಂಡು ಸಂಪಾತ್ ಗೆಸ್ತಾ ಇದ್ದಾರೆ. ಸಂಪಾತ್ ಗೆಸದ ಚೆಂಡು, ಕ್ಷಣ ಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಸೀಮಾರೇಖೆ ಸುಂದರತೆಯ ಕ್ಷೇತ್ರ ರಕ್ಷಣೆ ಪಡೆದುಕೊಳ್ತಾ ಇದ್ರು ಆ ಭಾಗದಲ್ಲಿ ಅಮೃತ್. ಇದರ ಮಧ್ಯೆ ಮತ್ತೆ 3 ಓಟಗಳು ಕಂಪ್ಲೀಟ್ ಆಗ್ತಾ ಇದೆ. 4ನೇ ಓಟಕ್ಕೆ ಮನವಿಯನ್ನು ನೀಡ್ತಾ ಇದ್ದಾರೆ ತನ್ನ ಮೂಲಕವಾಗಿ. ಓಕೆ, 3ನೇ ನಿರ್ಣಾಯಕರಿಗೆ ಮನವಿಯನ್ನು ನೀಡ್ತಾ ಇದ್ದಾರೆ. 1 6 ಲೈನ್, ಇನ್ನೊಂದು ರನ್ ಔಟ್. ಮೂರನೇ ನಿರ್ಣಾಯಕರಿಗೆ ಮನವಿಯನ್ನು ನೀಡ್ತಾ ಇದ್ದಾರೆ. ಸಿಕ್ಸ್ ಇಲ್ಲ ಅನ್ನುವ ಮಾಹಿತಿ ಬರ್ತಾ ಇದೆ. ಇವಾಗಲೇ ರನ್ಔಟ್ ಚೆಕ್ ಆಗ್ತಾ ಇದೆ.
ಒಂದು ವೇಳೆ ರನ್ಔಟ್ ಇಲ್ಲ ಅಂತ ಅಂದ್ರೆ 4 ಓಟ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ. 1 ಶಾಟ್. ಓಕೆ, ಈಗಾಗಲೇ 1 ಶಾಟ್ ಅಪ್ಪ ತೀರ್ಪು ಕೂಡ ಬರ್ತಾ ಇದೆ ಮುಖ್ಯ ನಿರ್ಣಾಯಕರ ತೀರ್ಪಲ್ಲಿ. ರನ್ಔಟ್. ಇವಾಗ ಪ್ರಶಾಂತ್ ಶೆಟ್ಟಿ ಮುಖಾಂತರವಾಗಿ ರನ್ಔಟ್ ಆಗ್ತಾ ಇದ್ದಾರೆ. 2 ಓಟಗಳು ಪಡೆದುಕೊಳ್ತಾ ಇದ್ದಾರೆ ಒಬ್ಬ ನಿರ್ಣಾಯಕರೇ. 2 ಓಟ. ಒಂದೇ ರನ್. ಓಕೆ ಸರ್, ನಿರ್ಣಾಯಕರ ಪಡೆದಲ್ಲಿ ಕೇವಲ 1 ಓಟ ಎಂಬ ತೀರ್ಪು ಬರ್ತಾ ಇದೆ. ಇವಾಗ ಆ ಭಾಗದಲ್ಲಿ ಸಂಪತ್ ರನ್ಔಟ್ ಆಗ್ತಾ ಇದ್ದಾರೆ. ಕೇವಲ 1 ಓಟಗಳು ಮಾತ್ರ ದಾಖಲಾಗ್ತಾ ಇದೆ. 1 ಹೆಚ್ಚುವರಿ ದಾಖಲಿಸಿಕೊಳ್ತಾ 56 ಅಂತಿಮ 1 ಚೆಂಡಿಗಾಗಿ. ಪ್ರಥಮ ಓಡಿದ್ದು ಸಂಪೂರ್ಣವಾಗಿದೆ. 2ನೇದು ಶಾಟ್, 3ನೇದು ರನ್ಔಟ್ ಎಂಬ ತೀರ್ಪು ಬಂದಿದೆ. ಕೇವಲ 1 ಓಟ ಅಂತ ಮಾತ್ರ ತೀರ್ಪು ಬರ್ತಾ ಇದೆ ನಿರ್ಣಾಯಕರ ಪಡೆದಲ್ಲಿ. 1 ಓವರ್ ಹೆಚ್ಚುವರಿ ದಾಖಲಿಸಿಕೊಳ್ತಾ 56 ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಸುಕೇಶ ಇವಾಗ ಅಂಕಣದ ಭಾಗವನ್ನು ಪ್ರವೇಶಿಸಿಕೊಳ್ತಾ ಇದೆ. ಅಂತಿಮ ಚೆಂಡಿಗಾಗಿ ಪ್ರಜ್ವಲ್ ಎಸಿಬೇಕಾಗ್ತಾ ಇದೆ ಸುಕೇಶ್ಗೆ. ಮಧ್ಯೆ ಪ್ರಜ್ವಲ್ ಎಸೆದ ಚೆಂಡು ನೇರಕ್ಕೆ ಕ್ಲೀನ್ ಬಾಲ್. ಅಂತಿಮ ಚೆಂಡಿನಲ್ಲಿ ಸುಕೇಶ್ ಆಟ ಅಂತ್ಯವನ್ನು ಕಂಡುಕೊಳ್ತಾ ಇದ್ದಾರೆ. ಜೊತೆಗೆ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯದ ಹಂತವನ್ನು ಕಂಡುಕೊಳ್ತಾ ಇದೆ. 56 ಓಟ, 57 ಬರಬೇಕಾಗಿದೆ ಗೆಲುವಿಗಾಗಿ. 36 ಚೆಂಡುಗಳಲ್ಲಿ 57 ಗೆಲುವಿನ ರೂವಾರಿಯಾಗಬೇಕಾದ್ರೆ SBC ಜಾರ್ಖಂಡ್ ಗಳಿಸಿಕೊಳ್ಬೇಕಾಗ್ತಾ ಇದೆ. ಈಗಾಗಲೇ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 56 ಓಟ, 57 ಬರಬೇಕಾಗಿದೆ ಗೆಲುವಿಗಾಗಿ. 36 ಚೆಂಡು. ಅದ್ಯಾವ ರೀತಿ SPF ಕಣಜಾರಿನ ತಂಡ 57 ಓಟ ಗಳಿಸಬೇಕು. SBC ಜಾರ್ಖಂಡ್ ತಂಡ ಗೆಲುವಿಗಾಗಿ. ಗೆದ್ದ ತಂಡ ನೇರವಾಗಿ ಫೈನಲ್ ಪ್ರವೇಶ. ಅದೇ ರೀತಿ 2 ತಂಡಗಳು 2ನೇ ಇನ್ನಿಂಗ್ಸ್ ಅನ್ನು ಸಾಗಿಸಿಕೊಳ್ತದೆ. ಕಾದು ನೋಡಬೇಕಾಗ್ತಾ ಇದೆ. ಮತ್ತೆ ಮುಂದಿನ ವೀಕ್ಷಕ ವಿವರಣೆಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ತಾ ಇದ್ದಾವೆ. ಮುಂದಿನ ಹಂತಕ್ಕಾಗಿ ಆತ್ಮೀಯರಾದಂತ ಸತೀಶ್ ಮಣಿಪಾಲ ಹಲೋ, ಧನ್ಯವಾದಗಳು ಸನತ್ ಬೈಲೂರ್ ಅವರೇ. ಅಯೋಧ್ಯೆ ಫ್ರೆಂಡ್ಸ್ ನೀರೇ ಇವರ ಆಶ್ರಯದಲ್ಲಿ ಜರುಗ್ತಾ ಇರುವಂತ 10 ತಂಡಗಳ
ಬೈಲೂರು ಗ್ರಾಮೀಣ ಮಟ್ಟದ ಈ ಒಂದು ಕ್ರಿಕೆಟ್ ಪಂದ್ಯಾಟದ ಅಯೋಧ್ಯೆ ಟ್ರೋಫಿಯ 2ನೇ ದಿನದ ಫಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಅಲ್ಲಿ ಈಗಾಗಲೇ 57 ಒಂದು ಟಾರ್ಗೆಟ್ ಕೊಡ್ತಾ ಇರುವಂತ ಶ್ರೀ ಬ್ರಹ್ಮಲಿಂಗೇಶ್ವರ ಫ್ರೆಂಡ್ಸ್ ಕಣಂಜಾರ್ ಅದಾವ ರೀತಿಯ ಒಂದು ಹೋರಾಟವನ್ನು ಮಾಡ್ತಾ ಇದೆ ನೋಡಬೇಕಾಗಿದೆ. ಅವರನ್ನು ಎದುರಿಸುವ ತಂಡ SBC ಜಾರ್ಕಳ ಮೊದಲ ಪ್ರಮುಖ ಆಟಗಾರರನ್ನು ಅಂಗಣಕ್ಕೆ ಇರಿಸಬೇಕಾಗಿದೆ. ಮೂವತ್ತ 6 ಎಸೆತ 57 ಒಂದು ಟಾರ್ಗೆಟ್ ಇದೆ. ಆ ನಿಟ್ಟಲ್ಲಿ 6 ಓವರ್ಗಳ ಪಂದ್ಯಾಟದಲ್ಲಿ 56 ಓಟವನ್ನು ದಾಖಲಿಸಿದಂತ SBF ಕಣಂಜಾರ್ ತಂಡ ಅದಾವ ರೀತಿಯ ಈ ಒಂದು ಪಂದ್ಯಾಟದ ಫಲಿತಾಂಶ ಕೊಡ್ತಾರೆ ನೋಡಬೇಕಾಗಿದೆ. ಬಾಲ್ ಸುತ್ತಮರಿತ ಒಂದು ಆಟವನ್ನು ಆಡಿದಂತ ರವಿ ಶೆಟ್ಟಿ ಭರ್ಜರಿ ಆಟವನ್ನು ಆಡಿದ್ರು. ಪಂದ್ಯದಿಂದ ಪಂದ್ಯಕ್ಕೆ ಅತ್ಯುತ್ತಮ ಆಟವನ್ನೇ ಆಡಿ ತೋರ್ಪಡಿಸ್ತಾ ಇದ್ದಾರೆ. BPL ಟೂರ್ನಿಯಲ್ಲಿ ನಿರಾಶಾರಾಮವನ್ನು ಉಳಿಸಿದ ರವಿ ಶೆಟ್ಟಿ ಅಯೋಧ್ಯೆ ಟ್ರೋಫಿಯಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ. ರಿಯಲ್ ಗೇಮ್ ಬರ್ತಾ ಇದೆ. ಆ ನಿಟ್ಟಲ್ಲಿ ಮೊದಲ ಓವರ್ಗಾಗಿ ಬರ್ತಾ ಇದ್ದಾರೆ ರವಿ ಶೆಟ್ಟಿ. ಪ್ರಶಾಂತ್ ಶೆಟ್ಟಿ ಮತ್ತು ಕಿರಣ್ ಪೂಜಾರಿ ಆರಂಭಿಕರು. ಅಂಗಣದ ಬದಲಿ SBC ಜಾರ್ಕಲದ ಪರವಾಗಿ ಮೊದಲ ಚೆಂಡು ಈ ಬಾರಿ ಉತ್ತಮ ಚಂದ ಎಸೆತ ಸ್ಕಾರ್ ಲಗತ್ತ ಸಾಗ್ತಾ ಇದೆ. ಸಂಪು ಕ್ಷೇತ್ರಕ್ಷಣೆಯನ್ನ ಮಾಡಿದ್ರು. ಮೊದಲ ಓಟ ಆರಂಭವನ್ನ ಕಂಡುಕೊಳ್ತಾ ಇದೆ. ಪ್ರಶಾಂತ್ ಶೆಟ್ಟಿ ಖಾತೆ ಆರಂಭ, SBC ಜಾರ್ಕಳ ಖಾತೆ ಆರಂಭ. 2 ಓವರ್ಗಳು ಪವರ್ ಪ್ಲೇ ಇರುವುದರಿಂದ ಆದಾವ ಲಾಭಾಂಶವನ್ನು ಪಡ್ಕೊಳ್ತಾ ನೋಡ್ಬೇಕಾಗಿದೆ. ಫೀಲ್ಡಿಂಗ್ ರಿಸ್ಟ್ರಿಕ್ಷನ್ ಜಾರಿಯಲ್ಲಿದೆ. ಆ ನಿಟ್ಟಲ್ಲಿ ಅದೇ ಸೋಟುಗಳು ಮೊದಲ 2 ಓವರ್ ನಲ್ಲಿ SBC ಜಾರ್ಕಳ ದಾಖಲಿಸ್ತಾರೆ ನೋಡಬೇಕಾಗಿದೆ. ಬಾಲ್ ಸುತ್ತಮರಿಚೊಂದು ಪಂದ್ಯಕೂಟ ಬೈಲೂರು ಬಸ್ರಿ ಕ್ರೀಡಾಂಗಣವನ್ನ ಕಂಡುಕೊಳ್ತಾ ಇದೆ. 2ನೇ ಬಾರಿಗೆ ರವಿ ಶೆಟ್ಟಿ, ಕಿರಣ್ ಪೂಜಾರಿಗೆ ಸಿರ್ಮತ ಚೆಂಡು, ಗ್ಯಾಪ್ ಶಾಟ್ ಇವರೇ ಡೀಪ್ ಕವರ್ ಅಲ್ಲಿ ಅಂತಿಮ ಹಂತದಲ್ಲಿ ಬಾಲ್ ಸುತ್ತಮರಿಚ ಕ್ಷೇತ್ರರಕ್ಷಣೆ ಮಾಡಿದಂತ SBF ಕಣಂಜಾರ್ ಕ್ಷೇತ್ರರಕ್ಷಕರು 2 ಓಟವನ್ನು ಸುಲಭ ಸಾಧ್ಯವಾಗಿ ಪೂರೈಸ್ತಾ ಇದ್ದಾರೆ. ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಕಿರಣ್ ಪೂಜಾರಿ ಮತ್ತು ಪ್ರಶಾಂತ್ ಶೆಟ್ಟಿ. ಆ ನಿಟ್ಟಲ್ಲಿ SBC ಜಾರ್ಕಳ 3ಕ್ಕೆ ತಲುಪ್ತಾ ಇದೆ. ಮೊದಲ 2 ಚೆಂಡುಗಳಲ್ಲಿ 36ಕ್ಕೆ 57 ಟಾರ್ಗೆಟ್ ಕೊಟ್ಟಿದ್ದಾರೆ. ಈ ಬಾರಿ ಕ್ಯಾಚ್ಗಾಗಿ ಸುತ್ತಮರಿಚಂತ ಪ್ರಯತ್ನವನ್ನು ಮಾಡಿದಂತ ಸಂಪು ಕೊನೆಯ ಹಂತದಲ್ಲಿ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ಮತ್ತೆ 2 ಓಟಗಳು ದಾಖಲಾಗ್ತಾ ಇದೆ. SBC ಅಕೌಂಟ್ ಅನ್ನ ಕಂಡುಕೊಳ್ತಾ ಇದೆ. ತನ್ನ ಮೊತ್ತ 5 ಮೊದಲ 3 ಚೆಂಡುಗಳಲ್ಲಿ ಬಾಸ್ ಗ್ಯಾಪ್ ಅನ್ನ ಕಂಡುಕೊಳ್ಳುವಂತ ಒಂದು ಕಿರಣ್ ಪೂಜಾರಿ ಗ್ಯಾಪ್ ಸರಿಯಾಗಿ ಸಿಗ್ತಾ ಇಲ್ಲ. ಉತ್ತಮ ಚಂದ ಬೌಲಿಂಗ್ ಬರ್ತಾ ಇದೆ ರವಿ ಶೆಟ್ಟಿ. ಉತ್ತಮ ಚಂದ ಎಸೆತ ಈ ಬಾರಿ. ರವಿ ಶೆಟ್ಟಿ ಕೂಡ ಜಿಲ್ಲೆ ರಾಜ್ಯ ಪ್ರತಿಷ್ಠಿತ ತಂಡಗಳಲ್ಲಿ ಆಡಿದಂತ ಅತ್ಯುತ್ತಮ ಆಟಗಾರ ಕೂಡ. ಬರ್ಡ್ಸ್ ಕ್ರಿಕೆಟ್ ಅಲ್ಲಿ ಬಾಸು ತಂಡದ ಐಕಾನ್ ಆಟಗಾರರಾಗಿ ಆಡಿದಂತ ಆಟಗಾರ. ದಾವಣಗೆರೆ 11 ತಂಡದ ರಾಜ್ಯ ಮಟ್ಟ ಪಂದ್ಯಾಟವನ್ನು ಆಡಿದಂತ ಹುಡುಗ. SSGC ಬೆಂಗಳೂರಿನ ಪರವಾಗಿ 10 ವರ್ಷಗಳ ಕಾಲದಿಂದ ಅತ್ಯುತ್ತಮ ಆಟವನ್ನು ಆಡಿದ್ರು. ಈ ಬಾರಿ ಬಾಲ್ ಸುತ್ತಮರಿತ ಎಸೆತ ಒಳ ತಿರುವನ್ನು ಕಂಡುಕೊಳ್ತಾ ಇದೆ. ಕಿರಣ್ ಪೂಜಾರಿ ಕ್ಲೀನ್ ಬೌಂಡ್ ಆದ್ರು. ಬಾಲ್ ಸುತ್ತಮರಿತ ಎಸೆತ ಈ ಬಾರಿ ಒಂದಷ್ಟು ಕನ್ಫ್ಯೂಷನ್ ಮಾಡಿದಂತ ಒಂದು ಚೆಂಡು.
ಆ ನಿಟ್ಟಲ್ಲಿ ಮೊದಲ ಹುದ್ದಾರಿ ಆಘಾತವನ್ನು ಕಂಡುಕೊಳ್ತಾರೆ SBC ಜಾರ್ಕಲ. ಮೊದಲ ಬ್ರೇಕ್ ಥ್ರೂ ಅನ್ನು ಕೊಡ್ತಾ ಇದ್ದಾರೆ ರವಿ ಶೆಟ್ಟಿ. 5-1 ಅಯೋಧ್ಯ ಟ್ರೋಫಿಯ ಫಸ್ಟ್ ಕ್ವಾಲಿಫೈರ್ ಪಂದ್ಯ ಇದು. 36 ಎಸೆಗಳಲ್ಲಿ 57ರ ಟಾರ್ಗೆಟ್ ಕೊಟ್ಟಂತ SBF ಕನಂಜರ್ನ ತಂಡ ಮೊದಲ 5 ಚೆಂಡುಗಳಲ್ಲಿ 5 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಂತ ರವಿ ಶೆಟ್ಟಿ ಕಿರಣ್ ಪೂಜಾರಿಯ ವಿಕೆಟ್ ಅನ್ನು ಕಬಲಿಸಿದ್ರು. ಇದುವರೆಗೆ ಪ್ರತಿ ಪಂದ್ಯದಲ್ಲಿ ಅತ್ಯುತ್ತಮ ಆಟವನ್ನು ಆಡಿದಂತ ಲೆಫ್ಟಿ ಕಿರಣ್ ಪೂಜಾರಿ ಈಗ ಬೌಲ್ಡ್ ಆಗಿ ವಾಪಸ್ ಆದ್ರು. ಆಗಡದ ಭಾಗದಲ್ಲಿ ಅಮೃತರ ಸೇರ್ಪಡೆ. ರವಿ ಶೆಟ್ಟಿ ಮೊದಲವರ ಅಂತಿಮ ಚೆಂಡಿಗಾಗಿ ರೈಟ್ ಆರ್ಮ್ ರಾಂಗ್ ದ ವಿಕೆಟ್. ಅಮೃತ್ಗೆ ಸೇರುವಂತ ಚೆಂಡು. ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನ ಮಾಡಿದ್ರು. ಓಟಗಳಿಗೆ ಅವಕಾಶಗಳಿಲ್ಲ. ಈ ಬಾರಿ ಫಸ್ಟ್ ಓವರ್ ಕಂಪ್ಲೀಟ್ ಸ್ಕೋರ್ 5 ಲಾಸ್ ಆಫ್ 1. 5-1. ಇನ್ನು 30 ಎಸೆತ 52 ಓಟಗಳ ಅವಶ್ಯಕತೆ. ಇದು 6 ಓವರ್ಗಳ ಅತ್ಯುತ್ತಮ ಒಂದು ಕ್ರಿಕೆಟ್ ಪಂದ್ಯಕೂಟ. ಈ ರೀತಿ ಒಂದು ಕ್ರಿಕೆಟ್ ಪಂದ್ಯಕೂಟ ನೋಡುವುದೇ ವಿರಳ. 2ರಿಂದ 3 ಓವರ್ಗಳ ಪಂದ್ಯಾಟವನ್ನು ಇತ್ತೀಚಿನ ದಿನಗಳಲ್ಲಿ ನಡೆಸುವುದರಿಂದ ಇದು 6 ಓವರ್ಗಳೊಂದು ಅತ್ಯುತ್ತಮ ಒಂದು ಪಂದ್ಯಕೂಟವನ್ನು ಸಂಘಟಿಸಲಾಗ್ತಾ ಇದೆ. ಜಗದೀಶ್ ಪೂಜಾರಿ ಮತ್ತು ರಿತೇಶ್ ಪೂಜಾರಿ ಅವರೊಂದು ಸಂಘಟನೆಯಲ್ಲಿ ಉಸ್ತುವಾರಿಯಲ್ಲಿ ಅಯೋಧ್ಯ ಟ್ರೋಫಿ 2ನೇ ಬಾರಿಗೆ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಆಸಕ್ತ ನೆರವಿಗಾಗಿ ತಮ್ಮೂರಿನ ವಿವಿಧ ಕ್ಷೇತ್ರಗಳ ಸಾಧನೆ ಮಾಡಿದಂತ ಸಾಧಕರನ್ನು ಒಂದಷ್ಟು ನಮ್ಮ ಸಮಾರೋಪ ಸಮಾರಂಭದಲ್ಲಿ ಗೌರವಿಸುವಂತ ಒಂದು ಅಭಿನಂದಿಸುವಂತ ಕಾರ್ಯಕ್ರಮ ಇಟ್ಟುಕೊಂಡು ಈ ಒಂದು ಅಯೋಧ್ಯ ಟ್ರೋಫಿ ನಡೆಸಲಾಗ್ತಾ ಇದೆ. ಬೈಲೂರು ಗ್ರಾಮೀಣ ಮಟ್ಟದಲ್ಲಿ 10 ತಂಡಗಳು ಆಡ್ತಾ ಇರುವಂತಹ ಈ ಒಂದು ಅತ್ಯುತ್ತಮ ಪಂದ್ಯಕೂಟ ಅಯೋಧ್ಯ ಟ್ರೋಫಿ. ಸಂಪೋ ಈ ಬಾರ ಸರ್ವಾದ ಚೆಂಡು ಬಾಸು ಎತ್ತರಕ್ಕೆ ಚುಮ್ಮಿದ ಚೆಂಡು. ಪವನ್ ಕೈ ಸೇರ್ತಾ ಇದೆ. ಪ್ರಶಾಂತ್ ಶೆಟ್ಟಿ ಕೂಡ ಔಟ್ ಆದ್ರು. 2ನೇ ವಿಕೆಟ್ ಪತನ. SBC ಲೀಗ್ ನ ಎಲ್ಲ ಪಂದ್ಯಾಟವನ್ನು ಜಯಿಸುವಂತ ತಂಡ. ಬೈಲೂರು ಪ್ರೀಮಿಯರ್ ಲೀಗ್ ಅಲ್ಲಿ ಕೂಡ ಇದೇ ತಪ್ಪನ್ನು ಮಾಡಿದ್ದಾರೆ. ಅಲ್ಲಿ ಕೂಡ ಹಾಗೆಯೇ ಎಲಿಮಿನೇಟ್ ಪಂದ್ಯದಲ್ಲಿ ಸೋತ ತಂಡ ಲೀಗ್ ಎಲ್ಲ ಜಯವನ್ನು ದಾಖಲಿಸಿತ್ತು. ಈಗ ಲೀಗ್ ನ ಪ್ರತಿ ಪಂದ್ಯವನ್ನು ಜಯಿಸಿದಂತ ಕ್ವಾಲಿಫೈರ್ ಪಂದ್ಯದಲ್ಲಿ ಮತ್ತೆ ಆಟಗಾರರು ಕೈ ಕೊಡ್ತಾ ಇದ್ದಾರೆ. SBCಗೆ ಅದೃಷ್ಟ ಕಡಿಮೆ. ಆ ನಿಟ್ಟಲ್ಲಿ ಈಗ ಪ್ರಶಾಂತ್ ಶೆಟ್ಟಿ ಕೂಡ ವಾಪಸ್ ಆಗ್ತಾ ಇದ್ದಾರೆ. ರವಿ ಶೆಟ್ಟಿ ಕ್ಲಿಕ್ ಆದ ಬಳಿಕ SBF ಕನಂಜರ್ ಬಾಸು ಬಲಿಷ್ಠವಾಗ್ತಾ ಇದೆ. ಪಂದ್ಯದಿಂದ ಪಂದ್ಯಕ್ಕೆ ಆಟಗಾರರು ಕೂಡ ತಂಡಕ್ಕೆ ಹೊಂದಿಕೊಂಡೇ ಆಡ್ತಾ ಇದ್ದಾರೆ. ಹಿಂದೆ ಸಚಿನ್ ಆಡಿದ್ರು, ಆದರ್ಶ ಆಡಿದ್ರು. ಈ ರೀತಿಯಾಗಿ ವಿಶ್ವದ ಅತ್ಯುತ್ತಮ ಬೌಲಿಂಗ್ ಅನ್ನು ತೋರ್ಪಡಿಸಿದ್ರು. ಈಗ ಸಂಪು ಕೂಡ ಮೊದಲ ಬ್ರೇಕ್ ಥ್ರೂ ಅನ್ನು ಕೊಡ್ತಾ ಇದ್ದಾರೆ SBFಗೆ. ಆಗಡ ಭಾಗದಲ್ಲಿ ನಾಗರಾಜ್ ತಂತ್ರಿ ಮತ್ತೊಬ್ಬ ಉತ್ತಮ ರೀತಿಯ ಆಟವನ್ನು ಆಡುವಂತ ಆಟಗಾರ. ಸಿಕ್ಸರ್ ಬೌಂಡ್ರಿ ಕಡಿಮೆ, ಸಿಂಗಲ್ ಡಬಲ್ ಜಾಸ್ತಿ. ಈ ರೀತಿ ಆಟವನ್ನು ಆಡುವಂತ ಅತ್ಯುತ್ತಮ ಆಟಗಾರರು ಕೂಡ ಇವರು. ಆ ನಿಟ್ಟಲ್ಲಿ ಅದೇ ಆಟವನ್ನು ತೋರ್ಪಡಿಸ ನೋಡಬೇಕಾಗಿದೆ. ಸಂಪು ಈ ಬಾರಿ ಉತ್ತಮ ರೀತಿಯ ಎಸೆತ. ಸೆಲಿಮಿಡಮ್ ದೀಪಕ್ ಕವರ್ ಬ್ಯಾಕ್ವರ್ಡ್ ಪಾಯಿಂಟ್ ಸ್ಕ್ವೇರ್ ಲೆಗ್ ಲಾಂಗ್ ಆನ್ ಡೀಪ್ ಸ್ಕ್ವೇರ್ ಲೆಗ್ ಈ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ. ಈ ಬಾರಿ ಲೆಗ್ ಸ್ಟೆಪ್ ಅಲ್ಲಿ ಬಿದ್ದ ಚೆಂಡು. ವೈಡ್ ಬಾಲ್ ವೈಡ್ ಔಟ್ ಸೈಡ್ ಲೆಗ್ ಸ್ಟೆಪ್. ಎಡಗೂಡ ಬಾಸು ಹೊರತಿರುವನ್ನ ಕಂಡಂತ ಒಂದು ಚೆಂಡು. ತಂಡದ ಮೊತ್ತ ಈ ಹಂತದಲ್ಲಿ 6ಕ್ಕೆ ತಲುಪ್ತಾ ಇದೆ. 6-2 SBC ಜಾರ್ಕಲ. 2 ತಂಡಗಳ ಬಾಸು ತಂಡ ಯಾವುದೇ ಹಂತದಲ್ಲಿ ರೋಚಕತೆ ಪಂದ್ಯವನ್ನು ಕೊಡುವಂತ ಆಟಗಾರರು ಇದ್ದಾರೆ. ಆ ನಿಟ್ಟಲ್ಲಿ ಗ್ಯಾಪ್ ಶಾಟ್ ಅನ್ನು ಆಡಿದಂತ ಆಟಗಾರ ತಂತ್ರಿ ದಾನಿನಲ್ಲಿ ಈಗ ಫಸ್ಟ್ ಬೌಂಡ್ರಿ ಮಾಡ್ತಾ ಇದೆ. ಬಾಸು ತಮ್ಮ ಜೊತೆ ಗ್ಯಾಪ್ ಅನ್ನು ನೋಡಿದ್ರು. ಮಿಡ್ ಆಫ್ ವಿಭಾಗದ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ.
ಸಂಪೂರ್ಣ ಓವರಲ್ಲಿ ಈಗ ಫಸ್ಟ್ ಬೌಂಡ್ರಿ ದಾಖಲಾಗ್ತಾ ಇದೆ. 4 ಓಟದ ಸೇರ್ಪಡೆ. SPC ಜಾರ್ಕಳ 10ಕ್ಕೆ ತಲುಪ್ತಾ ಇದೆ. 10-2. ಈ ರೀತಿ ಆಟಗಳು ಈಗ SPCಗೆ ಬರಬೇಕಾಗಿದೆ. ಪಾರ್ಟ್ನರ್ಶಿಪ್ ಬರಬೇಕಾಗಿದೆ. ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗಬೇಕಾಗಿದೆ. ಜೊತೆಯಾಟ ಮುಂದುವರಿಬೇಕಾಗಿದೆ. ವಿಕೆಟ್ಸ್ ಗಳನ್ನು ಉಳಿಸಿಕೊಂಡು SPC ಜಾರ್ಕಳ ಆಡಬೇಕಾಗಿದೆ ಪಂದ್ಯಾಟದ ವಿಜಯಕ್ಕಾಗಿ. ಗೆದ್ದ ತಂಡ ಡೈರೆಕ್ಟ್ ಫೈನಲ್ ಪ್ರವೇಶ ಮಾಡ್ತಾರೆ. ಸೋತ ತಂಡಕ್ಕೆ ಮತ್ತೊಂದು ಅವಕಾಶ ಇದೆ. ಆ ನಿಟ್ಟಲ್ಲಿ ಎರಡೂ ತಂಡ ಕೂಡ 50-50 ಅವಕಾಶ. ಈ ಬಾರಿ ಕೂಡ ಚೆಂಡು ಲಾಂಗ್ ಆಫ್ ಅಲ್ಲಿ ಕ್ಯಾಚ್ ಕೈಗೆ ಬಂದ್ರು ಕೂಡ ಅಂತಿಮ ಹಂತದಲ್ಲಿ ಆದರ್ಶನ ಕೈಯಿಂದ ಚೆಂಡು ಕೈ ಜಾರಿ ಹೋಗ್ತಾ ಇದೆ. 2 ಓಟವನ್ನು ಸುಲಭ ಸಾಧ್ಯವಾಗಿ ಪೂರೈಸಿದಂತ ನಾಗರತಂತಿ ಮತ್ತು ಅಮೃತ್ 2 ಓಟ ಗುಂಡ್ರಾಣಿ ಬಿಡುವಿದ ವಿಕೆಟ್ಸ್. ಈಗ 2 ಓಟ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ SPC. ಸಂಪೋ ಈ ಬರೆಸಿರುವಂತ ಚೆಂಡು ತನ್ಮೂಲಕವಾಗಿ ಹಿಟ್ ವಿಕೆಟ್ ಆಗಿ ನಾಗರಾಜ್ ತಂತ್ರಿ ವಾಪಸ್ ಆಗ್ತಾ ಇದ್ದಾರೆ. ಮತ್ತೊಂದು ಹುದ್ದಾರಿ ಆಘಾತ SPC ಜಾರ್ಕಳ. ತಂಡದ ಮೊತ್ತ 12-3. ಮೊದಲ ಹಂತದ ರವಿ ಶೆಟ್ಟಿ ಕಿರಣ್ ಪೂಜಾರಿಯ ವಿಕೆಟ್ ಅನ್ನ ಗಮನಿಸಿದ್ರು. 2ನೇ ಓವರಲ್ಲಿ ಸಂಪು ಪ್ರಶಾಂತ್ ಶೆಟ್ಟಿ ವಿಕೆಟ್ ಅನ್ನ ಗಮನಿಸಿದ್ರು. ಈಗ ನಾಗರಾಜ್ ತಂತ್ರಿ ಕೂಡ ವಾಪಸ್ ಆಗ್ತಾ ಇದ್ದಾರೆ. ಆ ನಿಟ್ಟಲ್ಲಿ SPC ಜಾರ್ಕಳಗೆ ದೊಡ್ಡ ಆಘಾತ. 12-3. 2ನೇ ಓವರ್ ನಡೀತಾ ಇದೆ. ಕೊನೆಯ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಆಗಡ ಭಾಗದಲ್ಲಿ ಹೊಸ ಆಟಗಾರರ ಸೇರ್ಪಡೆ ಕೃಷ್ಣ. ಓ ವೈಡ್ ಬಾಲ್, ವೈಡ್ ಔಟ್ ಸೈಡ್ ಲೆಗ್ ಸ್ಟೆಂಪ್. ಈ ಬಾರಿ ಎಡಗುಳದ ಒಳ ತಿರುವನ್ನು ಕಂಡ್ರು ಕೂಡ ಚೆಂಡು ಲೆಗ್ ಸ್ಟೆಂಪ್ ಅಲ್ಲಿ ಹೋಗ್ತಾ ಇದೆ. ವೈಡ್ ಬಾಲ್ ಅನ್ನುವಂತ ಒಂದು ಸೂಚನೆ ಸಿಗ್ತಾ ಇದೆ. 13ಕ್ಕೆ ತಲುಪ್ತಾ ಇದೆ. ಶಾಡ ಬಂದ ಚೆಂಡು. ಒಂದೋಟದ ಆಟವನ್ನು ಆಡ್ತಾ ಇದ್ದಾರೆ. ಒಂದು ಓಟವೇ ಬರ್ತಾ ಇದೆ ಲೆಗ್ ಸ್ಟೆಂಪ್ ಅಲ್ಲಿ. ಆ ನಿಟ್ಟಲ್ಲಿ ತಂಡದ ಮೊತ್ತ ಕೂಡ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 2ನೇ ಓವರ್ ಮುಕ್ತಾಯ. ತಂಡದ ಮೊತ್ತ 14-3. ಹೊಸ ಬೌಲರ್ ಅನ್ನು ಕಣಕ್ಕಿಳಿಸ್ತಾ ಇದ್ದಾರೆ ವಿಶ್ವ. 3ನೇ ಓವರ್ಗಾಗಿ ಈಗಾಗಲೇ ನಮ್ಮ ಈ ಒಂದು ಪಂದ್ಯಕೂಟಕ್ಕೆ ಬರ್ತಾ ಇರೋ ನಮ್ಮವರೇ ಆಗಿರುವಂತ ಆತ್ಮೀಯರಾಗಿರುವಂತ ವಿಷ್ಣು ನೀರೆ ಅವರು ಈಗಾಗಲೇ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಅಯೋಧ್ಯೆ ಟ್ರೋಫಿಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾವೆ. ಶಾಡಬಿದ ಚೆಂಡು ಮಿಡ್ ವಿಕೆಟ್ ಅಲ್ಲಿ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ SBF ಕಡಂಜಾರ್ ಮಾಡ್ತಾ ಇದೆ. ಆ ನಿಟ್ಟಲ್ಲಿ ಒಂದೋಟ ದಾಖಲಾಗ್ತಾ ಇದೆ. ತರ ಮೊತ್ತ 15. ವಿಶ್ವ ಅಮೃತ್ಗೆ ಸೇರುವಂತ ಚೆಂಡು. ಅಮೃತ್ನ ದಾಳಿ ಯಾವುದೇ ರೀತಿ ಸ್ಪರ್ಶತೆ ಕಂಡುಕೊಳ್ತಾ ಇಲ್ಲ. ಡಾಟೆಡ್ ಡೆಲಿವರಿ, ಗುಡ್ ಲಕ್ ಡೆಲಿವರಿ. ಈಗಾಗಲೇ ನಮ್ಮ ಮತ್ತೊಬ್ಬ ಕ್ರೀಡಾ ಪ್ರೋತ್ಸಾಹಕರಾಗಿರುವಂತ ಧನಂಜಯ್ ನೀರೆ ಅವರು ಕೂಡ ಈ ಒಂದು ಪಂದ್ಯಕೂಟಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭ ಗುರುತಿಸಿದ್ದೇವೆ. ಆತ್ಮೀಯ ಸ್ವಾಗತವನ್ನು ಧನಂಜಯ್ ನೀರೆ ಅವರಿಗೆ ಬಯಸ್ತಾ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದಾವೆ. ಅದೇ ರೀತಿ ಅಶ್ವಿನ್ ದೇವಗಿರಿ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾವೆ ಈ ಒಂದು ಅಯೋಧ್ಯೆ ಟ್ರೋಫಿಗಾಗಿ. ದಾಡು ಬಿಟ್ಟು ಪ್ಯಾಡ್ ಮೇಲೆ ಬಂದ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ.
ಡಾಟೆಡ್ ಡೆಲಿವರಿ. ವಿಶ್ವನಾಥ್ ವಿಶ್ವ 4ನೇ ಬಾರಿ ಎಸೆದಿರುವಂತ ಚೆಂಡು ವೈಟ್ ಬಾಲ್ ಔಟ್ ಸೈಡ್ ಆಫ್ ಸ್ಟಂಪ್ ಅನ್ನುವಂತ ಒಂದು ಸೂಚನೆ. ಬಲಗುಣ ಬಲ ಬದಿಯಲ್ಲಿ ಎಸೆದಿರುವಂತ ಒಂದು ಸೂಚನೆ. ಆ ನಿಟ್ಟಲ್ಲಿ ವೈಟ್ ಬಾಲ್ ಅನ್ನುವಂತ ಒಂದು ಸೂಚನೆ ಕೂಡ ಕೊಡ್ತಾ ಇದ್ದಾರೆ. ವೈಟ್ ಬಾಲ್ ತನ್ನ ಮೊತ್ತ 16. ಮತ್ತೊಂದು ವೈಟ್ ಬಾಲ್ ಅನ್ನು ಎಸೆಸಿದ್ರು. ಸೇಮ್ ಡೆಲಿವರಿ ವೈಟ್ ಬಾಲ್. ಎಕ್ಸ್ಟ್ರಾ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇರುವಂತ ವಿಶ್ವ. ಶಾಟ್ ಬಿದ್ದ ಚೆಂಡು ಒಂದಷ್ಟು ಗ್ಯಾಪ್ ಅನ್ನು ನೋಡಿದ ಅಮೃತ್ ದಾಡಿನಲ್ಲಿ ಡೀಪ್ ಎಕ್ಸ್ಟ್ರಾ ಕವರ್ ಅಲ್ಲೇ ಬೌಂಡ್ರಿ. ಅಯೋಧ್ಯ ಬೌಂಡ್ರಿ ಅನ್ನು ದಾಖಲಿಸ್ತಾ ಇದ್ದಾರೆ ಅಮೃತ್. 4 ಓಟಗಳು. ಈ ರೀತಿಯ ಆಟವೇ ಈಗ SBC ಜಾರ್ಕಳಕ್ಕೆ ಬರಬೇಕಾಗಿದೆ. ಇದು 6 ಓವರ್ಗಳ ಪಂದ್ಯ. ಟಾರ್ಗೆಟ್ ಏನು ದೊಡ್ಡದಲ್ಲ, ಆದ್ರೆ ನಿಂತು ಆಡಬೇಕಾಗಿದೆ. ಪಾರ್ಟ್ನರ್ಶಿಪ್ ಬರಬೇಕಾಗಿದೆ, ಬೌಂಡ್ರಿ ಬರಬೇಕಾಗಿದೆ, ಸಿಕ್ಸರ್ ದಾಖಲಾಗಬೇಕಾಗಿದೆ. ಆದ್ರೆ 3 ವಿಕೆಟ್ಸ್ ಕಳ್ಕೊಳ್ಳುತ್ತೆ SBC. ಅದ್ಯಾವ ರೀತಿ ಆಟವನ್ನು ಆಡ್ತಾ ನೋಡ್ಬೇಕಾಗಿದೆ. ಮತ್ತೊಂದು ವೈಟ್ ಬಾಲ್. ವಿಶ್ವ ಈ ಓವರ್ ಅಲ್ಲಿ 3ನೇ ವೈಡರ್ ಎಸೆದ್ರು. 3 ಅತಿರಿಕ್ತ ಓಟಗಳು ಬರ್ತಾ ಇದೆ. ಎಕ್ಸ್ಟ್ರಾ ಓಟಗಳನ್ನು ಕೊಡ್ತಾ ಇದ್ದಾರೆ. ತಂಡದ ಮೊತ್ತ ಈ ಹಂತದಲ್ಲಿ 22ಕ್ಕೆ ತಲುಪ್ತಾ ಇದ್ದಾರೆ. ಓ ಬಾಲ್ ಸುತ್ತ ಮರಿಚೊಂದು ಆಟ. ಮಿಡ್ ಆಫ್ ವಿಭಾಗದಲ್ಲಿ 1 ಓಟ, 2ನೇ ಓಟ ಸುಲಭ ಸಾಧ್ಯವಾಗಿ ಪೂರೈಸಿದ್ರು ಅಮೃತ್ ಮತ್ತು ಕೃಷ್ಣ. ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. ಈಗ ಉತ್ತಮ ಮರಿಚೊಂದು ಆಟ ಕೂಡ ಅಮೃತ್ ನಾಡಿನಲ್ಲಿ. ಕೊನೆ ಒಂದೇ ಸೆತ 3ನೇ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಈ ಬಾರಿ ಮತ್ತೊಂದು ವೈಟ್ ಬಾಲ್. ಅಕ್ರಮ ಎಸೆತಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. 4ನೇ ವೈಟ್ ಬಾಲ್ ಎಸೆದ್ರು ವಿಶ್ವ. ಆ ನಿಟ್ಟಲ್ಲಿ ಯಕ್ಷ ಓಟಗಳು ಎದುರಾಳಿಗೆ ತಲೆನೋವನ್ನು ಕೊಡ್ತದ ನೋಡಬೇಕಾಗಿದೆ. ಉತ್ತಮ ಚಂದು ಎಸೆತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ರಕ್ಷಣಾತ್ಮಕ ಆಟವನ್ನು ಆಡಿದ್ರು. ಡಾಟ್ ಬಾಲ್ ಅನ್ನು ಮಾಡಿದ್ರು. ಕೊನೆ ಚೆಂಡಲ್ಲಿ ಓವರ್ ಮುಕ್ತಾಯ. 3ನೇ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 3 overs ಕಂಪ್ಲೀಟ್. ಸ್ಕೋರ್ 25. 25 ಓಟವನ್ನು ದಾಖಲಿಸ್ತಾ ಇದೆ. ಇನ್ನು ಕೂಡ 18 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ವಿಜಯಕ್ಕಾಗಿ 32 ಓಟಗಳು 3 ಓವರ್ನಲ್ಲಿ ಬರಬೇಕಾಗಿದೆ. 1ರಿಂದ 2 ಬೌಂಡ್ರಿ, 1ರಿಂದ 2 ಸಿಕ್ಸರ್. ಈ ರೀತಿಯ ಆಟ SBC ಜಾರ್ಕಳಕ್ಕೆ ಬಂದ್ರೆ ಪಂದ್ಯಾಟ ರೋಚಕತೆಯನ್ನು ಕಾಣುವಂತ ಎಲ್ಲ ಅವಕಾಶ, ನಿರೀಕ್ಷೆ ಕೂಡ ಇದೆ. ಆ ನಿಟ್ಟಲ್ಲಿ ಡಾಟ್ ಬಾಲ್ಗಳ ವಿಕೆಟ್ಸ್ ಗಳನ್ನು ಕಬಲಿಸಿದ್ರೆ SBF ಈ ಒಂದು ಅಯೋಧ್ಯ ಟ್ರೋಫಿಯನ್ನು ಜಯಿಸಿ ಮೊದಲ ತಂಡವಾಗಿ ಫೈನಲ್ ಪ್ರವೇಶ ಮಾಡುವಂತ ಎಲ್ಲ ಅವಕಾಶ ಕೂಡ ಇದೆ. ಕಿರಣ್ ಪೂಜಾರಿ ಔಟ್ ಆಗಿದ್ದಾರೆ. ಪ್ರಶಾಂತ್ ಶೆಟ್ಟಿ ಔಟ್ ಆಗಿದ್ದಾರೆ. ನಾಗರಾಜ್ ತಂತ್ರಿ ಅವರು ಔಟ್ ಆಗಿದ್ದಾರೆ. 3 ವಿಕೆಟ್ಸ್ ಗಳನ್ನು ಬೇಗನೆ ಕಳೆಕೊಂಡಂತ SBC ಜಾರ್ಕಳಕ್ಕೆ ಅಮೃತ್ ಮತ್ತು ಕೃಷ್ಣ ಒಂದಷ್ಟು ಪಾರ್ಟ್ನರ್ಶಿಪ್ ಕೊಡುವಂತ ಒಂದು ಹಂತದಲ್ಲಿ ಆಡ್ತಾ ಇದ್ದಾರೆ. ಪಾರ್ಟ್ನರ್ಶಿಪ್ ಬರ್ತಾ ಇದೆ. ಅದೇ ಪಾರ್ಟ್ನರ್ಶಿಪ್ ಕೊನೆಯ ಹಂತದಲ್ಲಿ ಅದ್ಯಾವ ರೀತಿಯ ಫಲಿತಾಂಶವನ್ನು ತಂಡಕ್ಕೆ ಕೊಡ್ತದೆ ನೋಡಬೇಕಾಗಿದೆ. ಸಂಪತ್ ಇದು 2ನೇ ಓವರ್. SBFಗೆ 4ನೇ ಓವರ್. ಇದು ಕೃಷ್ಣ ಸ್ಟ್ರೈಕರಿಗೆ, ಅಮೃತ್ ನಾನ್ ಸ್ಟ್ರೈಕರಿಗೆ, ಸಂಪು ಎಸ್ಕಾರ್ಗೆ ಭಾಗದಲ್ಲಿ. ವಿಕೆಟ್ ಕೀಪರ್ ರವಿ ಶೆಟ್ಟಿ. Selemidon, backward pawn, Selemidon, square leg, deep square leg, mid wicket, long on, long up, extra cover. ಈ ಬಾರಿ ಬೀಸುವಂತ ಪ್ರಯತ್ನ. ಚೆಂಡನ್ನ ನೋಡಿ ಆಡಬೇಕಾಗಿದೆ. ಕೃಷ್ಣ ಬೀಸುವಂತ ಪ್ರಯತ್ನ ಮಾಡಿದ್ರು, ಆದ್ರೆ ದಾಂಡಿಗೆ ಯಾವುದೇ ರೀತಿಯ ಸಂಪರ್ಕ ಸ್ಪರ್ಶತೆ ಕಂಡುಕೊಳ್ತಾ ಇಲ್ಲ. ಡಾಟೆಡ್ ಡೆಲಿವರಿ, ಗುಡ್ ಲೈನ್ ಡೆಲಿವರಿ. 2ನೇ ಬಾರಿ ಸಂಪು.
ಉತ್ತಮ ಚಂದ ಆಟ. ಈ ಬಾರಿ ಯಕ್ಷ ಕವರ್ಗೆ ಹೋಗ್ತಾ ಇದೆ ಚೆಂಡು, ಆದ್ರೆ 2 ಓಟವನ್ನು ಮಾತ್ರ ಸುಲಭ ಸಾಧ್ಯವಾಗಿ ಪೂರೈಸಿದ್ರು. 16 ಎಸೆತ 30 ಓಟಗಳು ಬರಬೇಕಾಗಿದೆ. 2 ಸಿಕ್ಸರ್ ಪಂದ್ಯಾಟದ ಗತಿಯನ್ನೇ ಬದಲಾಯಿಸ್ತದೆ. ಆ ನಿಟ್ಟಲ್ಲಿ ಯಾವ ರೀತಿಯ ಒಂದು ಫಲಿತಾಂಶ ಸಿಗ್ತಾ ನೋಡ್ಬೇಕಾಗಿದೆ. ಈ ಬಾರಿ ರಿವರ್ಸ್ ಆಡ್ತಾ ಇದ್ದಾರೆ. ಡಾಟ್ ಬಾಲ್ ಅನ್ನು ಮಾಡಿದ ಸಂಪು ತೀರಾ ಕೆಲಂಚಿನಲ್ಲಿ ಬರ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 4ನೇ ಬಾರಿ ಸಂಪು 15 ಎಸೆತ 30 ಓಟಗಳು ಬರಬೇಕಾಗಿದೆ. ಶಾರ್ಟ್ ಆಗಿ ಬಂದ ಚೆಂಡು ಸೆಲೆಬಿಡಾನ್ ವಿಭಾಗದಲ್ಲಿ ರನ್ ಮಾಡದ ಅವಕಾಶ ಇದೆ. ನಿಟ್ಟಲ್ಲಿ ರನ್ ಔಟ್ ಆಗಿ ಕೃಷ್ಣ ವಾಪಸ್ ಆದ್ರು. 4ನೇ ವಿಕೆಟ್ ಪತನ. ಇದಾದ ಬಳಿಕ ಎಲಿಮಿನೇಟರ್ ಪಂದ್ಯ ಕರಾವಳಿ V7 ಬೈಲೂರಿನ ತಂಡ ಚೈತನ್ಯ ಬೈಲೂರನ್ನು ಎದುರಿಸ್ತಾ ಇದೆ. ನಿನ್ನೆಯ ಅತ್ಯುತ್ತಮ ಆಟವನ್ನು ಆಡಿದಂತ ಚೈತನ್ಯ ಬೈಲೂರು ಇವತ್ತು ಎಲಿಮಿನೇಟರ್ ಪಂದ್ಯಾಟದಲ್ಲಿ ಕರಾವಳಿ V7 ಅನ್ನು ಎದುರಿಸಬೇಕಾಗಿದೆ. ಆ ಕರಾವಳಿ V7 ಪೈಯ ಟಾಸ್ ಜಯವನ್ನು ದಾಖಲಿಸಿದ್ದಾರೆ. ತೀರ್ಮಾನ ಬರಬೇಕಾಗಿದೆ. ಡಿಸಿಷನ್ ಪೆಂಡಿಂಗ್ ಇದೆ. ಹೊಸ ಆಟಗಾರ ವಿಕ್ರಮ್. ಈ ಬಾರಿ ಕೂಡ ಚೆಂಡು ಲಾಂಗ್ ನಲ್ಲಿ ಪವನ್ ಕೈಗೆ ಬರ್ತಾ ಇದೆ. ಮತ್ತೊಂದು ವಿಕೆಟ್ ಪತನ. SPC ಜಾರ್ಕಳ ಮತ್ತೊಂದು ವಿಕೆಟ್ ಅನ್ನು ಒಪ್ಪಿಸ್ತಾ ಇದೆ. ತನ್ಮೂಲಕವಾಗಿ ಕೃಷ್ಣರ ನಂತರ ಈಗ ಅಮೃತ್ ಕ್ಯಾಚ್ ಔಟ್ ಆಗಿ ವಾಪಸ್ ಆದ್ರು. ಒಂದಷ್ಟು ಸಮಯ ನಿಂತು ಆಡಿದಂತ ಅಮೃತ್ ಸಂಪುಗೆ ವಿಕೆಟ್ ಅನ್ನು ಒಪ್ಪಿಸಿದ್ರು. ಈ ಓವರ್ ಅಲ್ಲಿ ಕೂಡ 2ನೇ ವಿಕೆಟ್ ಅನ್ನು ಒಪ್ಪಿಸ್ತಾ ಇದೆ. ಒಂದು ರನ್ ಔಟ್ ಆಗಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಈಗ ಅಮೃತ್ ಬ್ಯಾಕ್ ಟು ಪೆವಿಲಿಯನ್. ಕೊನೆ ಒಂದೇ ಸೆತ 4ನೇ ಓವರ್ ಅಲ್ಲಿ ಅಂತಿಮ ಚೆಂಡು. ಹೊಸ ಆಟಗಾರ ಅಭಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಅಲ್ಲಿ ಓವರ್ ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. 4ನೇ ಓವರ್ ಮುಕ್ತಾಯದ ನಂತರ SPC ಜಾರ್ಕಳ 27 ಓಟವನ್ನು ದಾಖಲಿಸ್ತಾ ಇದೆ. ಅಂತಿಮ 12 ಚೆಂಡುಗಳಲ್ಲಿ 30 ಓಟದ ಅವಶ್ಯಕತೆ. 15 ಓಟಗಳು ಪರ್ ಓವರ್ ನಲ್ಲಿ ರಿಕ್ವೈರ್ಡ್ ರನ್ ರೇಟ್ ಆಗಿ ಬರಬೇಕಾಗಿದೆ. ರವಿ ಶೆಟ್ಟಿ ಓವರ್ ಇದೆ 5ನೇ ಓವರ್ಗಾಗಿ. ಈ ಬಾರಿ ಲೆಗ್ ಸ್ಟಂಪ್ ಅಲ್ಲಿ ಬೀಳ್ತಾ ಇದೆ. ಶಫಲ್ ಆದ ಆಟಗಾರ ನಿಟ್ಟಲ್ಲಿ ಡಾಟ್ ಬಾಲ್. ಉಳಿದಿರುವಂತಹ ಪ್ರತಿ ಪಂದ್ಯಾಟದಲ್ಲಿ ಹ್ಯಾಟ್ರಿಕ್ ವಿಕೆಟ್ಸ್ ಅನ್ನು ಕಬಲಿಸಿದ ಆಟಗಾರರಿಗೆ ಮತ್ತು ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ದಾಖಲಿಸುವಂತ ಆಟಗಾರರಿಗೆ ಅಯೋಧ್ಯ ಟ್ರೋಫಿಯ ಸಂಘಟಕರ ಕಡೆಯಿಂದ 1,000 ರೂಪಾಯಿಗಳ ಘೋಷಣೆ ಆಗಿದೆ. ಆ ಒಂದು ಘೋಷಣೆಯನ್ನು ಅದೇ ಆ ಆಟಗಾರರು ಪಡ್ಕೊಳ್ತಾರೆ ನೋಡ್ಬೇಕಾಗಿದೆ. ಹ್ಯಾಟ್ರಿಕ್ ವಿಕೆಟ್ಗೆ 1,000, ಹ್ಯಾಟ್ರಿಕ್ ಸಿಕ್ಸರ್ಗೆ 1,000. ವೈಟ್ ಬಾಲ್ ಡಿಕ್ಲೇರ್ಡ್ ಏರಿಯಾ 1+1. 2 ಓಟ ಮತ್ತೆ ದಾಖಲಾಗ್ತಾ ಇದೆ. ತಂಡ ಮತ್ತೆ 29. ಮೊದಲ 2 ಚೆಂಡು ಡಾಟ್ ಮಾಡಿದ ರವಿ ಶೆಟ್ಟಿ ವೈಟ್ ಬಾಲ್ ಅನ್ನು ಈ ಹಂತದಲ್ಲಿ ತೋರ್ಪಡಿಸಿದ್ರು. ವಿಕ್ರಮ್ಗೆ ಸೇರುವಂತ ಚೆಂಡು ಮತ್ತೊಂದು ಡಾಟ್ ಬಾಲ್.
ಲೀಗಿನ 4 ಪಂದ್ಯಾಟದ ಜಯವನ್ನು ದಾಖಲಿಸಿದಂತ SBF ಕಣಂಜಾರ್ ಈ ಬಾರಿ ಮತ್ತೊಂದು ವೈಟ್ ಬಾಲ್, ವೈಟ್ ಔಟ್ಸೈಡ್ ದ ಲೆಗ್ ಸ್ಟಂಪ್, ವೈಟ್ ಬಾಲ್ ಅನ್ನುವಂತ ಒಂದು ಸೂಚನೆ ಸಿಗ್ತಾ ಇದೆ. ಇನ್ಸೈಡ್ ಎಡ್ಜ್ ಆಗಿರುವಂತ ಚೆಂಡು ಡಿಕ್ಲೇರ್ಡ್ ಏರಿಯಾ. ತಂಡ ಮೊತ್ತ 31ಕ್ಕೆ ತಲುಪ್ತಾ ಇದೆ. 26 ಓಟದ ಅವಶ್ಯಕತೆ ಜಯಕ್ಕಾಗಿ. ಈ ಓವರ್ ಕೊನೆಯ ದಾಡ್ಬಿಟ್ಟು ಪ್ಯಾಡ್ ಮೇಲೆ ಬಂದ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕೊನೆ ಒಂದೇ ಸೆತ ಬಾಕಿ ಇದೆ 5ನೇ ಓವರ್ನಲ್ಲಿ. ಈ ಬಾರಿ ಕೂಡ ಬ್ಲಾಕ್ ಅಲ್ಲಿ ಬಿದ್ದ ಚೆಂಡು ಒಂದು ಓಟ ಬರ್ತಾ ಇದೆ, ಲೆಗ್ ಬೈ ಅನ್ನುವಂತ ಒಂದು ಸೂಚನೆ. ಸ್ಕೋರ್ 27, ಸ್ಕೋರ್ 32 ಜಯಕ್ಕಾಗಿ. 25 ಓಟಗಳು ಕೊನೆ 6 ಚೆಂಡುಗಳಲ್ಲಿ ಬರಬೇಕಾಗಿದೆ. 6 ಎಸೆತ 25 ಓಟದ ಅವಶ್ಯಕತೆ. 6 balls are remaining, 25 runs required with this match. ಲೀಗಿನಲ್ಲಿ ಅಜೇಯವಾಗಿ ಆಡಿದಂತ ತಂಡ ಅಜೇಯವಾಗಿ ಅಯೋಧ್ಯೆ ಟ್ರೋಫಿಯಲ್ಲಿ ಫೈನಲ್ ಪ್ರವೇಶವನ್ನು ಮಾಡುವಂತ ಎಲ್ಲ ಅವಕಾಶಗಳು ಈಗ ಶ್ರೀ ಬ್ರಹ್ಮಲಿಂಗೇಶ್ವರ ಫ್ರಾನ್ಸ್ ಕಣಂಜಾರ್ ತಂಡಕ್ಕೆ ಮುಕ್ತವಾಗ್ತಾ ಇದೆ. ಔಟ್ ರೇಂಜ್ ಆಗಿರುವಂತ ಚೆಂಡು ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಒಂದೋಟದ ಆಟವನ್ನು ಆಡ್ತಾ ಇದ್ದಾರೆ ಅಭಿ. తర్వాత 33 5 ಎಸೆತ 24 ಓಟದ ಅವಶ್ಯಕತೆ. ವಿಕ್ರಮ್ ಸ್ಟ್ರೈಕರಿಗೆ. ಸುಕೇಶ್ ಕೊನೆ 5 ಚೆಂಡುಗಳ ಪಂದ್ಯ ಬಾಕಿ ಉಳ್ಕೊಳ್ತಾ ಇದೆ. ರವಿ ಶೆಟ್ಟಿ ನಾಯಕತ್ವದಲ್ಲಿ ಆಡಿದಂತ SBF ಕಣಂಜಾರಿನ ತಂಡ ಈ ಬಾರಿ ಚೆಂಡು ಡಿಕ್ಲೇರ್ಡ್ ಏರಿಯಾ. ಲಾಂಗ್ ಲೆಗ್ ಗೆ ಹೋದ್ರೂ ಕೂಡ ಇದು ಡಿಕ್ಲೇರ್ಡ್ ಏರಿಯಾಗೆ ಹೋಗ್ತಾ ಇದೆ. ಕಣಂಜಾರ್ನ ಶ್ರೀ ಬ್ರಹ್ಮಲಿಂಗೇಶ್ವರ ತಂಡ ಬಹಳ ಸುತ್ತಮ ರೀತಿಯ ತಂಡವಾಗಿ ಆಡ್ತಾ ಇದೆ. ಒಂದು ಬಾರಿ ಕಣಂಜಾರ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಅನ್ನು ಅತ್ಯುತ್ತಮವಾಗಿ ನಡೆಸಿದ ತಂಡ. ಪ್ರತಿ ವರ್ಷ ಆಟಿ ತಿಂಗಳಲ್ಲಿ ಕೆಸರುಗದ್ದೆ ಕ್ರೀಡಾಕೂಟವನ್ನು ನಡೆಸುವಂತ ಒಂದು ಸಂಸ್ಥೆ ಕೂಡ. ಇನ್ಸೈಡ್ ಎಡ್ಜ್ ಆಗಿರುವಂತ ಚೆಂಡು ರವಿ ಕೈಗೆ ಬರ್ತಾ ಇದೆ, ತನ್ಮೂಲಕವಾಗಿ ಅಭಿ ಔಟ್. ಬೈಲೂರು ಪ್ರೀಮಿಯರ್ ಲೀಗ್ ಅಲ್ಲಿ ನಿರಾಶಾದಾಯಕ ಆರಂಭವನ್ನು ಮಾಡಿದಂತ ಇದೇ ತಂಡ ಈ ಬಾರಿ ಮಾತ್ರ ರಾಜೇಶ್ ಆಡಿದ್ರಿಂದ ಒಂದಷ್ಟು ಅದೃಷ್ಟ ಕೂಡ ಕೈಗೆ ಸಿಗ್ತಾ ಇದೆ SBF ಕಣಂಜಾರ್ ತಂಡಕ್ಕೆ. ಆ ನಿಟ್ಟಲ್ಲಿ ವಿಕಾಸ್ ಕೂಡ ಬಂದಿದ್ದಾರೆ. ಪುಣೆಯಿಂದ ಬಂದ ಆಟಗಾರರ ಫೈನಲ್ ಪ್ರವೇಶವನ್ನು ಮಾಡುವ ಎಲ್ಲ ಅವಕಾಶಗಳು ಸಿಗ್ತಾ ಇದೆ. ಹೊಸ ಆಟಗಾರರನ್ನು ಈ ಬಾರಿ ಆಡಿಸುವುದರಿಂದ SBF ಕಣಂಜಾರ್ ಅಜೇಯವಾಗಿ ಫೈನಲ್ ಪ್ರವೇಶವನ್ನು ಮಾಡುವಂತ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ. ಮತ್ತೆ ಸುಕೇಶ್ ಉತ್ತಮ ರೀತಿಯ ಎಸೆತ ತೀರಾ ಕೆಳಂಚಿನಲ್ಲಿ ಬರ್ತಾ ಇದೆ, ಬ್ಲಾಕ್ ಅಲ್ಲಿ ಬೀಳ್ತಾ ಇದೆ. ಒಂದೋಟ ವಿಕ್ರಮ್ ಈ ಬಾರಿ ಉತ್ತಮ ರೀತಿಯಿಂದ ಹೊಡೆತ ಕವರಿ ಬಗ್ಗೆ ಒಂದೊಂದು ಪೂರೈಕೆ ಮಾಡಿದ್ರು. ಸುಕೇಶ್ಗೆ ಸ್ಟ್ರೈಕ್ ಸಿಗ್ತಾ ಇದೆ. ಸುಕೇಶ್ ಅಂತಿಮ ಓವರ್ ಅಲ್ಲಿ ಕೊನೆಯ ಚೆಂಡು ಇದು. ಟಾಸ್ ಜಾಬ್ ದಾಖಲಿಸಿದ ವಿ7 ಕರಾವಳಿ ಫ್ರೆಂಡ್ಸ್ ಡಿಸಿಷನ್ ಬೌಲಿಂಗ್ ಫಸ್ಟ್. ಓಕೆ, ಥ್ಯಾಂಕ್ ಯು. ಅಂತಿಮ ಎಸೆತ ತನ್ಮೂಲಕವಾಗಿ
ಪ್ರವೇಶ. ಅಜಯವಾಗಿ ಲೀಗ್ನಲ್ಲಿ ಆಡಿದ ತಂಡ ಅಜಯವಾಗಿ ಫೈನಲ್ ಪ್ರವೇಶ ಮಾಡಿದ್ದಾರೆ. ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದಾವೆ SVF ಕಡಂಜ ಶ್ರೀ ಬ್ರಹ್ಮಲಿಂಗೇಶ್ವರ ಫ್ರೆಂಡ್ಸ್ ಕಡಂಜಾರು ತಂಡಕ್ಕೆ. ಈ ಒಂದು ಪಂದ್ಯಕೂಟಕ್ಕೆ ನಮ್ಮ ಆತ್ಮೀಯರು ಕ್ರೀಡಾ ಪ್ರೋತ್ಸಾಹಕರಾಗಿರುವಂತ ರತ್ನಾಕರ್ ಕುಲಾಲ್ ನೀರೆ ಇವರು ಆಗಮಿಸಿದ್ದಾರೆ. ಅವರಿಗೆ ಅಯೋಧ್ಯೆ ಟ್ರೋಫಿ ಬರವಾಗಿ ಆತ್ಮೀಯ ಸ್ವಾಗತವನ್ನು ಕೂಡ ಈ ಸಂದರ್ಭ ಬಯಸ್ತಾ ಇದ್ದಾರೆ. ಅವರು ವೇದಿಕೆ ಬಂದು ಆಸೀನರಾಗಬೇಕಾದ ಕೇಳ್ಕೊಳ್ತಾ ಇದ್ದಾವೆ. ಕರಾವಳಿ ವಿ7 ಆದಷ್ಟು ಬೇಗ ಅಂಗಣ ಕಿಳಿಬೇಕು. ಅವರನ್ನು ಎದುರಿಸುವ ತಂಡ